जय श्री राम। ओम श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्री राम। ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಸರ್ವಸಮ್ಮತೋಪದೇಶಗಳು ಇದರಲ್ಲಿ ನಾವು 7ನೇ ಚಾಪ್ಟರ್ ಮಾಡ್ತಾ ಇದ್ದೀವಿ. ಒಂದು ಅರ್ಧ ಆಗಿತ್ತು. ಇವತ್ತು ಎಪಿಸೋಡ್ 9. ಇಲ್ಲಿ PDF 53 ನೋಡ್ಕೊಳ್ರಿ. ಪೇಜ್ ನಂಬರ್ ಬೇಕು ಅಂದ್ರೆ 44. ಚಾಪ್ಟರ್ 7 ಒಂದು ಅರ್ಧ ಆಗಿತ್ತು. 7ನೇ ಚಾಪ್ಟರಿಂದಾನೆ ಸ್ವಲ್ಪ ಹಿಂದಿನಿಂದ ನೋಡ್ಕೊಂಡು ಹೋಗೋಣ. ಇಲ್ಲಿವರೆಗೂ ಸರ್ವಸಮ್ಮತೋಪದೇಶಗಳಲ್ಲಿ ನಾವು ಏನೇ ವ್ಯವಹಾರ ಮಾಡಬೇಕಾದ್ರೂ ಲೌಕಿಕ, ವೈದಿಕ, ಪಾರಮಾರ್ಥಿಕ ಮೂರಕ್ಕೂ ಕೂಡ ಈ 19 ಮುಖಗಳು, ಏಕೋನಂಶತಿ ಮುಖ ಬೇಕೇ ಬೇಕು. ಇದರಲ್ಲಿ ಈ ಜೀವಪ್ಪ ಅಂತ ನಮ್ಮನು ಇವನು ಗೂಟ ಇದ್ದಂಗೆ, ಪಿವೆಟ್ ಅಂತೀವಿ ನಾವು. ಇವನೇ ಆಧಾರ ಇದಕ್ಕೆಲ್ಲ. ನಮ್ಗೆ ಗೊತ್ತು ಗಾಢ ನಿದ್ರೆಯಲ್ಲಿ ಇರೋಲ್ಲ. ನಾನು ಕಣ್ಣು ಬಿಟ್ಟಿದ ತಕ್ಷಣ ಬದುಕಂತ ಬರ್ತಾನ. ಎಲ್ಲಿದ್ನೋ ಕಣ್ಣು ಮುಚ್ಕೊಂಡ್ರೆ ಇರಲ್ಲ. ಹೇಗಿದೆ ನೋಡಿ. ಎಚ್ಚರದಲ್ಲಿ ಇರೋನು ಕನಸು ಬರಲ್ಲ, ಕನಸಿನಲ್ಲಿರೋನು ಎಚ್ಚರಕ್ಕೆ ಬರಲ್ಲ. ಇವನ್ನ ಪ್ರಮಾತೃ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಸೇರಿ ಪ್ರಮಾತೃತ್ವ ಅಂತೀವಿ. ಏನಾದ್ರೂ ಇದು ಲೌಕಿಕ, ವೈದಿಕ, ಪಾರಮಾರ್ಥಕ ಬೇಕೇ ಬೇಕು. ನಾನು ಮುಕ್ತನಾಗೋವರೆಗೂ ಬೇಕೇ ಬೇಕು. ಇವಾಗ ಇದನ್ನು ಹಿಡ್ಕೊಂಡೇ ನಾನು ಸಾಧನೆ ಮಾಡಬೇಕು. ಇದು ಹೇಗೆ ಅಂದ್ರೆ ಒಂದು ವೆಹಿಕಲ್ ಇದ್ದಂಗೆ, ಒಂದು ಬೋಟ್ ಇದ್ದಂಗೆ. ನಾನು ಗುರಿ ಮುಟ್ಟಬೇಕು ಅಂತಂದ್ರೆ ಆ ದೋಣಿಯಲ್ಲಿ ಹೋಗ್ಬೇಕು. ಅದೇ ರೀತಿ ಈ ವೆಹಿಕಲ್ ಅನ್ನೋದು. ಆದರೆ ಈ ವೆಹಿಕಲ್ ಅಷ್ಟೇ, ಇದ್ರ ಯೋಕ್ತಿ ಇಷ್ಟೇ, ವೆಹಿಕಲ್. ಅದನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕೆ? ನಾನು ಗುರಿ ಮುಟ್ಟೋವರೆಗೂ ಇದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ತುಂಬಾ ಪ್ರೀತಿಯಿಂದ ಅಲ್ಲ. ಈ ವೆಹಿಕಲ್ ಚೆನ್ನಾಗಿರೋದು, ಗುರಿ ಮುಟ್ಟೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇದು ನಮ್ಗೆ ಅರ್ಥ ಆಯ್ತು. ಆದರೆ ಈ ಲೌಕಿಕ, ವೈದಿಕ ಮತ್ತೆ ಈ ಉಪವಾಸನೆ, ಈ ಮೂರಕ್ಕೂ ಈ ಜೀವಪ್ಪ ಇರಲೇಬೇಕು. ಅದು ಬಿಟ್ಟರೆ ಇವುಗಳಿಗೆ ಅಸ್ತಿತ್ವ ಇಲ್ಲ. ಇನ್ನು ಜ್ಞಾನಕಾಂಡ ಇದೆಯಲ್ಲ, ಅಲ್ಲಿ ಇವನ ಅಡ್ರೆಸ್ ಇಲ್ಲ. ಇವನ್ ಬಿಟ್ರೇನೆ ಅದಕ್ಕೆ ಬೆಲೆ. ನಾವು ನಿಜವಾದ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕಾಗೋದು. ವ್ಯತ್ಯಾಸ ನೋಡ್ರಿ. ಇಷ್ಟು ಬ್ಯಾಕ್ಗ್ರೌಂಡ್ನಲ್ಲಿ ಹೋಗೋಣ. ಈಗ ಇಲ್ಲಿವರೆಗೂ ಹಿಂದಿನ ಚಾಪ್ಟರ್ಗಳಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಏನೇ ವ್ಯವಹಾರ ಮಾಡೋದಕ್ಕೆ ನಮಗೆ ಹೊರಗಡೆ ಪ್ರಪಂಚದ ವಸ್ತುಗಳಿದೆ, ಅವು ನೋಡೋದಕ್ಕೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಅನ್ನೋದನ್ನ ಯೋಚನೆ ಮಾಡಿದ್ದಾಯ್ತು. ಇನ್ನ ಈ ಮೂರನ್ನು ಸಿಂಪ್ಲಿಫೈ ಮಾಡೋದು. ಮತ್ತೆ ಈ ಮೂರಕ್ಕೂ ಆಧಾರ ಒಂದು ಸರಿಯಾಗಿ ನಿಂತ್ಕೊಳ್ಳೋಲ್ಲ. ಶಬ್ದ ಪ್ರಮಾಣ ಅಂದ್ರೆ ಯಾರೋ ಹೇಳಿದ್ದನ್ನು ನಂಬ್ಕೋಬೇಕು, ಅಲ್ಲೇ ನಮ್ಗೆ ಅದ್ರ ನಂಬಿಕೆ ಹೋಗ್ಬಿಡುತ್ತೆ. ಇನ್ನ ಅನುಮಾನ ಪ್ರಮಾಣ, ಅದ್ರ ಹೆಸರೇ ಅನುಮಾನ. ಹೇಗಿದೆ ನೋಡ್ರಿ. ಇನ್ನ ಪ್ರತ್ಯಕ್ಷ ಪ್ರಮಾಣ ಇಲ್ಲ, ಪ್ರತ್ಯಕ್ಷ ಅದು ಸ್ವಂತ ನಮ್ಮ ಅನುಭವ. ನಾನು ಕಣ್ಣಾರೆ ಕಂಡದ್ದು, ಕಿವಿಯಾರೆ ಕೇಳಿದ್ದು, ಮೂಗಾರೆ ವಾಸನೆ ನೋಡಿದ್ದು ಅಂತ ಅಂದ್ರೂ ಕೂಡ ಅದು ಹಿಂಗೆ ಅಲ್ಲಾಡ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಯ್ತು ನಮ್ಗೆ, ಅಲ್ವಾ? ಯಾಕೆ? ಇಂದ್ರಿಯಗಳು ಸ್ವಲ್ಪನೇ ತಗೊಂಬಂದು ಕೊಡುತ್ತೆ. ಮನಸ್ಸು ತನ್ನ ಹಿಂದೆ ಇರೋ ಬುದ್ಧಿಗೆ ಕೊಡುತ್ತೆ. ಆ ಫೈಲ್ ಮಾಡಿ ಬುದ್ಧಿ ಹೇಳಬೇಕು, ಅದ್ರ ಹಿಂದೆ ಚಿತ್ತದಿಂದ ತಗೊಂಡು ಹೇಳಬೇಕು. ಮತ್ತೆ ಇವೆಲ್ಲ ಕಪ್ಪು ಕಾಣಿಕೆ ಸಲ್ಲಿಸ್ತಾ ಇದೆ. ಯಾರಿಗೆ? ಜೀವಪ್ಪನಿಗೆ, ಪ್ರಮಾತೃವಿಗೆ. ಹೇಗಿದೆ ನೋಡ್ರಿ. ಇಷ್ಟೆಲ್ಲ ನೋಡಿದೆ. ಕೊನೆಗೆ ಈಗ ನಾವು ಈ ವ್ಯವಹಾರ ಮಾಡೋದಕ್ಕೆ ಸಾಕು. ಬಟ್ ಈ ವೈದಿಕ ಇದೆಯಲ್ಲ,
ಅಲ್ಲಿ ಕೆಲಸ ಮಾಡೋದು. ಪ್ರತ್ಯಕ್ಷದಿಂದ ನೋಡೋದು ಬರುತ್ತೇನೋ? ಸ್ವರ್ಗ ನರಕ ಪಾಪ ಪುಣ್ಯ ಇಲ್ಲ, ಅಲ್ಲಿಗೆ ಇವಕ್ಕೆ ಅಡ್ರೆಸ್ಸೇ ಇಲ್ಲ, ಅಲ್ಲಿಗೆ ಬೆಲೆನೇ ಇಲ್ಲ. ಇದಕ್ಕೆ ಬೆಲೆ ಇದೆ ಇದ್ಮೇಲೆ ಇನ್ನ ಇದಕ್ಕಿಂತ ಸೂಕ್ಷ್ಮವಾಗಿರೋದು, ಅವ್ಯಕ್ತಕ್ಕಿಂತ ಅವ್ಯಕ್ತವಾಗಿರೋ ಆ ಪರಮಾತ್ಮನ್ನ ಇವು ನೋಡಕ್ ಬರುತ್ತಾ? ಇವುಗಳಿಂದ ತಿಳ್ಕೊಳಕ್ ಬರುತ್ತಾ? ಆಗದೇ ಇಲ್ಲ. ಮತ್ತೇನ್ ಮಾಡಬೇಕು? ಈ ಮೂರನ್ನು ಸೇರಿಸಿ ನಾವು ಏನಂತ ಹೇಳ್ತೀವಿ? ಇಂದ್ರಿಯ ಪ್ರಮಾಣ, ಇಂದ್ರಿಯ ಅನುಭವ, ವೇದನಾ ಅನುಭವ ಅಂತ ಹೇಳಿ ಪ್ರತಿಯೊಬ್ಬರಿಗೂ ನೇರಾದ ಅನುಭವ ಇರುತ್ತೆ ಅಂತ ಹೇಳಿ, ನೇರಾದ ಅನುಭವ ಯಾರು ಕೊಡೋದಲ್ಲ, ಶಾಸ್ತ್ರ ನಮಗೆ ತೋರಿಸ್ಕೊಡ್ತು. ಶಾಸ್ತ್ರದ ಬೆಲೆ ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ತೋರಿಸ್ಬೇಕು ಅಷ್ಟೇ. ಅದು ಕೂಡ ಆಯ್ತು, ಅಷ್ಟು. ಇನ್ನ ಈ ಪ್ರತ್ಯಕ್ಷ ಪ್ರಮಾಣದಲ್ಲಿ ಆ ರಾಜ, ಮಂತ್ರಿ, ಸೇನಾಪತಿ ಇವುಗಳನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಡ್ರಿ. ಅಲ್ಲಿಗೆ ಪ್ರತ್ಯಕ್ಷ ಪ್ರಮಾಣ ಇದು ಹೇಳಿದ್ದೆ ಸರಿ ಅಂತ ಹೇಳೋಕೆ ಬರೋಲ್ಲ. ಇಷ್ಟು ಬ್ಯಾಕ್ಗ್ರೌಂಡ್ ಮೇಲೆ ನಾವು 7ನೇ ಚಾಪ್ಟರ್ನಲ್ಲಿ ವೇದಾಂತ ವಿಜ್ಞಾನವು ತೊಲಗಿಸುವ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? 3: ಅಗ್ರಹಣ, ಅನ್ಯತಾಗ್ರಹಣ, ಆಮೇಲೆ ಸಂಶಯಗ್ರಹಣ. ಇದು ಹಗ್ಗದಲ್ಲೂ ಹೇಳಿದ್ವಿ, ನಮ್ಮ ನಿಜವಾದ ಪರಮಾರ್ಥ ಸ್ವರೂಪದಲ್ಲೂ ಹೇಳಿದ್ವಿ. ಈ ಪ್ರಮಾಣಗಳು 2 ಥರ, ಅಂದ್ರೆ 3 ಥರ ಹೇಳ್ಬೋದು: ಲೌಕಿಕ, ವೈದಿಕ, ಪಾರಮಾರ್ಥಿಕ. ಸ್ವಾಮಿಗಳು 2 ಹೇಳಿದ್ದಾರೆ, ಪಾರಮಾರ್ಥಿಕನೂ ಸೇರಿಸ್ಕೋಬಹುದು ಅಷ್ಟೇ. ಹಾಗೆ ಮತ್ತೆ ಎಲ್ಲದಕ್ಕೂ ಈ ಇವನು ಪ್ರತ್ಯಗಾತ್ಮನು ಇಂಥ ಕೆಳಗಡೆ ಇರೋನು, ಪ್ರಮಾತೃ, ಅವನ ಜ್ಞಾತೃ, ಕರ್ತೃ, ಭೋಕ್ತೃ ಅಂತ ಕರೀತಾರೆ ಅಂತಾನು ಗೊತ್ತಾಯ್ತು. ಇದು ಮತ್ತೆ ಈ 3ರಲ್ಲಿ ವಿಪರೀತ ಅಜ್ಞಾನ ಅಂದ್ರೆ ಅದೇ ತುಂಬಾ ಸೀರಿಯಸ್ ಆಗಿ, ಸಿವಿಯರ್ ಆಗಿರೋದು. ಏನದು? ಎಚ್ಚರದಲ್ಲಿ ಜನಕ ಮಹಾರಾಜ ಅಂತೀನಿ, ಕನಸಿನಲ್ಲಿ ಭಿಕ್ಷುಕ ಅನ್ಕೊಂತೀನಿ ಅವನು. ಆದ್ದರಿಂದ ಈಗ ಜ್ಞಾನದಿಂದ 3 ಹೊರಟೋಗ್ಬಿಡುತ್ತೆ: ಅಗ್ರಹಣ, ಅನ್ಯತಾಗ್ರಹಣ, ಸಂಶಯಗ್ರಹಣ. ಇದೆಲ್ಲ ನೋಡಿದ್ದಾಯ್ತು. ಇಲ್ಲಿ ಈ ವಿಪರೀತ ಅಜ್ಞಾನವೇ ಈ ಅಜ್ಞಾನಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಪ್ರಶ್ನೆ ಬಂದಾಗ ಅದು ಸರಿಯಾದ ಜ್ಞಾನದಿಂದ ಮಾತ್ರ ಬಾಧಿತವಾಗ್ಬಿಡುತ್ತೆ. ಅಂದ್ರೆ ಇದು ತಪ್ಪು ತಿಳಿವಳಿಕೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಯಾವಾಗ ಗೊತ್ತಾಗುತ್ತೆ? ಸರಿಯಾದ ತಿಳುವಳಿಕೆ ನನಗೆ ಗೊತ್ತಾದ ಮೇಲೆ ನಾನೇ ಹೊಡೆದಾಕ್ಬಿಡ್ತೀನಿ, ಹಿಂದೆ ತಿಳ್ಕೊಂಡಿದ್ದು ತಪ್ಪು ಅಂತ. ಇದಕ್ಕೆ ಅನುಭವ. ಕನಸು ಕಾಣ್ತಾ ಇರ್ತೀವಿ, ಎಚ್ಚರದಷ್ಟೇ ಕನಸು ಸತ್ಯವಾಗಿರುತ್ತೆ, ಎಚ್ಚರವಾಗಿರುತ್ತೆ. ನನಗೆ ಕನಸಿನಿಂದ ಹೊರಗಡೆ ಬಂದೆ, ಇದು ನಿಜವಾದ ಎಚ್ಚರ ಅಲ್ಲ ಅಂತ ನಾನೇ ಹೊಡೆದಾಕ್ಬಿಡ್ತೇನಲ್ಲ, ಹಾಗೆ ಅಂತ ಕೂಡ ನಾವು ಹೇಳಿದ್ದಾಯ್ತು. ಮತ್ತೆ ತುಂಬಾ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ಈ ಮಿಥ್ಯಾ ಅಜ್ಞಾನ ಇದೆಯಲ್ಲ, ಅಂದ್ರೆ ಈ ಪ್ರಮಾತೃ ಇವನು ಯಾವಾಗ ಬಂದ, ಎಲ್ಲಿ ಬಂದ, ಯಾಕೆ ಬಂದ, ಈ ಪ್ರಶ್ನೆನೇ ಸರಿಯಲ್ಲ, ಕೇಳಬಾರ್ದು ಅಂತ ಕೂಡ ನಾವು ನೋಡಿದ್ದಾಯ್ತು. ನಾವು ಕೇಳಬಾರ್ದು, ಅದು ಕೇಳ್ತಾರೆ ಇವರೆಲ್ಲ. ಶಂಕರಾಚಾರ್ಯರು ಅದನ್ನ ಹೇಳಿದ್ದಾರೆ. ಕೇಳುವಂಥದ್ದು ಪ್ರಶ್ನೆನೇ ಅಲ್ಲ, ಯಾರಾದ್ರೂ ಕೇಳ್ತಾರೇನೋ? ನಡ್ಕೊಂಡು ಹೋಗ್ತಾ ಇರ್ತೀವಿ, ಸಗಣಿ ಮತ್ತೆ ಮನುಷ್ಯರು ತುಳಿದಿದ ತಕ್ಷಣ ಯಾರ್ದು ಎಲ್ಲಿದ್ದು ಯೋಚನೆ ಮಾಡ್ಕೊಂಡು ಕೂತ್ಕೊಂತಾರೆ, ಠಕ್ ಅಂತ ಕಾಲು ತೊಳ್ಕೊಂತಾರೆ, ಹೋಗ್ತಾರೆ. ಹಂಗೆ ಈ ಪ್ರಮಾತೃ ಅಥವಾ ಈ ವಿಪರೀತ ಜ್ಞಾನ ಅನ್ನೋದನ್ನ ಯಾವಾಗ ಬಂತು, ಎಲ್ಲಿ ಬಂತು, ಈ ಆತ್ಮ ಅನಾತ್ಮಗಳ ಕಲಬೆರಕೆ ಯಾವಾಗ, ಅವನಾದ್ರೂ ಯೋಚನೆ ಮಾಡ್ತಾನೆ? ಯಾರು ಮಾಡೋದಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರ ಮೇಲೆ ಒಂದು ಅಪವಾದ ಯಾವಾಗಲೂ ಹೇಳ್ತಾರೆ, ಶಂಕರಾಚಾರ್ಯ ಅದನ್ನು ವಿವರಿಸೇ ಇಲ್ಲ ಅಂತ. ಅಲ್ಲ, ವ್ಯವಹಾರಕ್ಕೆ ಈ ಪ್ರಮಾತೃವೇ ಲೀಡರ್, ಪಿವೆಟ್. ಅವನು ಇದ್ದಾನ ಇಲ್ವಂತ ಅವನ ಚೆಕ್ ಮಾಡಕ್ ಹೋಗ್ತಾನೇನು? ಯಾರೋ ಮಾಡೋದಿಲ್ಲ, ಅವನು ಇಟ್ಕೊಂಡ್ಬಿಡ್ತೀವಿ ನಾವು, ಅದನ್ನೇನು ಸಂಶಯನ ಬರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಇವರ ಪ್ರಶ್ನೆ ಕೇಳ್ತಾರಲ್ಲ, ಈ ಕಲಬೆರಕೆ ಅಥವಾ ಈ ಪ್ರಮಾತೃ
ಯಾವಾಗ ಬಂದ, ಹೇಗೆ ಬಂದ, ಎಲ್ಲಿ ಬಂದ. ಅದಕ್ಕೆ ಶಾಸ್ತ್ರದಲ್ಲೇ ಹೇಳಿದೆ, ಅಧ್ಯಾಸ ಭಾಷ್ಯದಲ್ಲಿ ಅದು ಸಹಜ. ಸಹಜ ಅಂತಂದ್ರೆ ಪರ್ಮನೆಂಟ್ ಆಗಿದೆ ಅಂತಲ್ಲ, ನಾನು ಇನ್ನೊಂದು ತಿಳ್ಕೊಳ್ಳೋವರೆಗೂ ಸಹಜವಾಗಿರುತ್ತಲ್ಲ, ನೈಸರ್ಗಿಕ. ಅದು ಅನಾದಿ ಅನಂತ, ಯಾವಾಗ ಬಂತು ಎಲ್ಲಿ ಬಂತು ಗೊತ್ತಿಲ್ಲ. ಏನ್ ಬರೀ ನನ್ನೊಬ್ಬನಿಗ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಯಾರಿಗೂ ಬಿಡಲ್ಲ ಸ್ವಾಮಿ ಅಂತ ಗೊತ್ತಾಯ್ತು ನನಗೆ. ಇಷ್ಟೂ ಕ್ಲಿಯರ್ ಆಯಿತು. ಅದರಿಂದ ಇಲ್ಲಿ ಕೆಲವರು ಈಗಿನ ವೇದಾಂತಿಗಳು ಮೂಲ ವಿದ್ಯೆ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಹೇಳಿದ್ದಾಯ್ತು. ಅದರ ಬಗ್ಗೆ ಅಷ್ಟು ಸಾಕು. ಆದ್ದರಿಂದ ಯಾವುದರಿಂದ ಹೋಗುತ್ತಿದ್ದು? ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನದಿಂದ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದು ಆಯ್ತು. ಈ ಪ್ರಪಂಚದಲ್ಲಿರೋ ಈ ದೃಷ್ಟಾಂತದಲ್ಲಿ ಆಗಿರೋ ತಪ್ಪು ಕಲ್ಪನೆ ಹೋಗೋದಕ್ಕೂ, ಅಂದ್ರೆ ಹಗ್ಗವನ್ನ ನಾನು ಹಾವು ಅಂತ ತಿಳ್ಕೊಂಡಿದ್ದೀನಿ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಹೊಡೆದಾಕ್ಬಿಡ್ತೀನಿ. ಇದಕ್ಕೂ ಆತ್ಮನ್ನ ನಾನು ತಪ್ಪಾಗಿ ತಿಳ್ಕೊಂಡು, ಆತ್ಮ ಇರೋದು ನಿಜವಾಗ್ಲೂ ಆತ್ಮನೇ, ನಾನು ತಪ್ಪಾಗಿ ಈ ಪ್ರಮಾತೃ ಅಥವಾ ಈ ಶರೀರ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಇವೆರಡಕ್ಕೂ ಒಂದು ವ್ಯತ್ಯಾಸ ಇದೆ ಅಂತ. ಏನದು ವ್ಯತ್ಯಾಸ? ಈ ಲೌಕಿಕ ವೈದಿಕ ಇವುಗಳಲ್ಲಿರೋ ಈ ಒಂದು ಇದನ್ನ ನೀವು ತಿಳ್ಕೊಂಡ್ರೆ ಈ ತರ 100 ಇರುತ್ತೆ, ಮತ್ತೆ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ, ಹೋಗೋದಿಲ್ಲ. ಆದ್ರೆ ಪಾರಮಾರ್ಥದಲ್ಲಿ ಒಂದು ಸಲ ನೀವು ತಿಳ್ಕೊಂಡಿದ ತಕ್ಷಣ ಮತ್ತೆ ತಿಳ್ಕೊಳ್ಬೇಕಾಗಿಲ್ಲ. ಯಾಕೆ? ಇರೋದು ಒಂದೇ ಅದ್ವೈತ ತತ್ವ. ಹೀಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗುತ್ತೆ ಅಂತ ಇದರಲ್ಲಿ ಹೇಳೋದು ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಮ, ಅದಕ್ಕೆ ಯಾಕೆ ಅಂತಂದ್ರೆ ವಿದ್ಯೆ ಬೇಕಾದಷ್ಟಿದೆ. ವಿದ್ಯೆ ನೀವು ಸೈನ್ಸ್ ತಗೊಂತೀರಾ, ಆಮೇಲೆ ಆರ್ಟ್ ತಗೊಂತೀರಾ, ನೀವು ಏನ್ ತಗೊಂಡ್ರು ಅಲ್ಲಿ ಹೇಳ್ದಷ್ಟು ಇದೆ. ನಾವು ಎಷ್ಟು ಮಾಡ್ತಾ ಹೋದ್ರು ಅದು ಮುಗಿಯೋದೇ ಇಲ್ಲ. ಈ ಅಧ್ಯಾತ್ಮದಲ್ಲಿ ಏನಿಲ್ಲ, ಒಂದೇ ಇರೋದು. ಅದನ್ನು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಫುಲ್ ಸ್ಟಾಪ್. ಬೆಟ್ಟಕ್ಕೆ ಕಲ್ಲೆತ್ತಕ್ಕ ತಪ್ಪೋಗ್ಬಿಡ್ತೇವೆ, ಬೀಸೋದನ್ನೇ ತಪ್ಪಿಸ್ಕೊಂಡ್ಬಿಡ್ತೀವಿ. ಇಲ್ಲಿರೋ ಸಾಮಾನು ಅಲ್ಲಿ ಇರೋ ಬದಲು ಲೈಟ್ ಹಾಕಿದ್ರೆ ಆಗೋಯ್ತು. ಹಾಗೆ ಪರ್ಮನೆಂಟ್ ಸೊಲ್ಯೂಷನ್. ಮತ್ತೆ ಇದು ಮಾಡ್ಬೇಕಲ್ಲ ನಾವು, ಇದೇ ಪುರುಷಾರ್ಥ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಪ್ರಪಂಚದಲ್ಲಿ ಈ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಸುಖವಾಗಿರೋದಕ್ಕೆ ಬೇಕಾದಷ್ಟು ವಿಷಯಗಳನ್ನ ಕೂಡ ಹಾಕೊಂಡ್ರೆ ಸುಖವಾಗಿರ್ಬೋದು. ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರಪ್ಪ ಗೋವಿಂದ, ಹೀಗೆ ಮಾಡ್ಕೊಂಬಿಟ್ಟಿದ್ರು. ಅಮೆರಿಕದವರು ಕೂಡ 300 ವರ್ಷಗಳ ಕಾಲ ಎಕ್ಸರ್ಸೈಸ್ ಮಾಡಿದ್ರು. ಸ್ವಲ್ಪ ಚೇಂಜ್ ಆಯ್ತು, ಬಟ್ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಗನ್ ಕಲ್ಚರ್, ಸೆಕ್ಸ್ ಅಬ್ಯೂಸ್, ಡ್ರಗ್ ಅಡಿಕ್ಟ್ಸ್, ಡೈವರ್ಸ್. ಬೇಕಾ? ಅದರಿಂದ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ವೇದಾಂತ ಒಂದು ಬಿಟ್ಟು ಇಲ್ಲಿವರೆಗೂ ಪರ್ಮನೆಂಟ್ ಸೊಲ್ಯೂಷನ್ ಹೇಳಿದವನು ಒಬ್ಬನೂ ಇಲ್ಲ. ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋದು ಹೇಳ್ತಾರೆ ಸ್ವಾಮಿ. ಮತ್ತೆ ವೇದಾಂತ ಏನ್ ಹೇಳುತ್ತೆ? ನಿಜವಾಗಿ ನೀನು ಯಾರು ವಿಚಾರ ಮಾಡೋದು, ಮುಗಿದು ಹೋಯ್ತು. ಒಂದೇ ರಮಣ ಮಹರ್ಷಿಗಳ ತರಗೆಲ್ಲ ಒಂದೇ ಮಂತ್ರ. ನಾನಂದ್ರೆ ಯಾರು ವಿಚಾರ ಮಾಡ, ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ರಿಂದ ವಿವೇಕಾನಂದರು ಹೇಳ್ದಂಗೆ ನಾವು ಸ್ಪೂನ್ ಟು ಫೀಲ್ ಕಂಫರ್ಟ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು, ಬಟ್ ದುಃಖ ಏನಾದರೂ ಕಡಿಮೆ ಆಗಿದೆಯಾ? ಇನ್ನೂ ಜಾಸ್ತಿ ಆಗಿದೆ. ದುಃಖ ಮಲ್ಟಿಪ್ಲೈ ಆಗ್ತಾ ಇದೆ, 8 ಗುಣಿಸ್ತಾ ಹೋಗ್ಬೇಕು. ನಿಮ್ಮದ ಸುಖದ ವಸ್ತುಗಳು ಪ್ಲಸ್ 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 2 + 2 4, 4 + 2 6, 6 + 2 8. ಇಲ್ಲಿ ಹಂಗಿಲ್ಲ. 4 4 16, 16 16 32 ಗುಣಿಸ್ಕೊಂತ ಹೋಗ್ಬೇಕು. ಏನೋ ದುಃಖ, ಪ್ರಾಬ್ಲಮ್ಸ್ ನೀವು ಎಷ್ಟೇ ಇನ್ಕ್ರೀಸ್ ಮಾಡ್ಕೋಬಹುದು, ಫಿಸಿಕಲ್ ಕಂಫರ್ಟ್ಸ್. ಆದ್ರಿಂದ ಮೆಂಟಲ್ ಕಂಫರ್ಟ್ ಇಂಪಾರ್ಟೆಂಟ್. ಫಿಸಿಕಲ್ ಕಂಫರ್ಟ್ ಕಟ್ಕೊಂಡು ಏನಾಗಬೇಕು ಅನ್ನೋದು ಕೂಡ ನಾವು ಎಲ್ಲ ನೋಡ್ಕೊಂಡಿದ್ದಾಯ್ತು. ಆದ್ದರಿಂದ ಈ ಲೌಕಿಕದಲ್ಲಿ ಎಷ್ಟು ಜ್ಞಾನಗಳನ್ನ ತಿಳ್ಕೊಂಡ್ರು ಮುಗಿಯಲ್ಲ.
ಅಂತ ಒಬ್ಬ ಸೈಂಟಿಸ್ಟ್ ಹೇಳಿದ್ನಲ್ಲ, ಹಾಗೆ ಚೆನ್ನಾಗಿ ಲೆಕ್ಕ ಹಾಕ್ಕೊಳ್ರಿ. ಆಗೋದಿಲ್ಲ. ಆದ್ದರಿಂದಲೇ ಇಲ್ಲಿ ಯಾವುದೊಂದನ್ನು ಅರ್ಥರೆ ಎಲ್ಲವನ್ನು ಅರ್ಥಂತಾಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆಗೋಯ್ತು. ನೆಕ್ಸ್ಟ್ ಇಲ್ಲಿಂದ 9ನೇ ಎಪಿಸೋಡ್ ನಾನು ಶುರು ಮಾಡಬೇಕು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಏನದು? ಜ್ಞಾನಂ ತೇಹಾಂಸ ವಿಜ್ಞಾನಮಿದಂ ವಕ್ಷ್ಯಾಮಶೇಷತಃ ಯಜ್ಞಾತ್ವನೇಹ ಭೂಯನ್ಯ ಜ್ಞಾತವ್ಯಮವಶಿಷ್ಯತೆ ಅಂತ. ಒಂದು ವಸ್ತುವನ್ನು ಅರ್ಥಕೊಂಡ್ರೆ ಮತ್ತೊಂದು ವಸ್ತುವನ್ನು ಅರಿತಂತೆ ಆಗುವುದಾದರೂ ಹೇಗೆ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನೀವೇನೋ ಹೇಳ್ಬಿಟ್ರೆ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ಬಿಡುತ್ತೆ, ಹೆಂಗದು? ಇದು ವೇದಾಂತಿಗಳ ಜಂಬದ ಮಾತಲ್ವಾ ಅಂತ ಅವನೊಬ್ಬ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕೆಲವು ಅಂತ ಯಾಕೆ ಇರೋದು ಒಂದೇ ಕಣೋ, ಅದ್ವೈತ ತತ್ವ. ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ನಿನ್ನ ವ್ಯವಹಾರದಲ್ಲಿ ಒಂದ ಎರಡ ಅವಸ್ಥೆಗಳು, 3 ಅವಸ್ಥೆ ಒಳಗಡೆ ಇರೋ ಆದಿದೈವಿಕ 14 ಲೋಕಗಳು, ಅದರಲ್ಲಿ ದೇವತೆಗಳು, ರಾಕ್ಷಸರು, ಯಕ್ಷ ಗಂಧರ್ವರು, ಬ್ರಹ್ಮನು ಇಂದ ಹಿಡಿದು ಸ್ತಂಭದವರೆಗೂ ಎಲ್ಲ ಆದಿಭೌತಿಕ 84 ಲಕ್ಷ ಜೀವರಾಶಿಗಳು. ಆಧ್ಯಾತ್ಮಿಕದಲ್ಲಿ 19 ಮುಖ, ಅದರ ಒಳಗಡೆ ಅದೆಷ್ಟೋ, ಎಷ್ಟು ನಾಡಿಗಳು, ಎಷ್ಟು ನರನಾಡಿಗಳು, ಎಷ್ಟು ಲೆಕ್ಕ ಇದೆಯಾ? ಮತ್ತು ಅದ್ರ ಜೊತೆ ಕಾಲ, ದೇಶ, ಕಾರ್ಯಕಾರಣ ಭಾವ. ನೋಡ್ರಿ, ನಮ್ಮ ಆತ್ಮ ಯಾರು ಬೇಕಾದ ತಗೊಳ್ರಿ, ಅವನೊಬ್ಬನೇ. ನನಗೂ ಒಬ್ಬನೇ, ನನಗೂ ಅವನೇ, ನಿಮಗೂ ಅವನೇ, ನಮ್ಮ ಅಪ್ಪ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಎಲ್ರಿಗೂ ಅವನೊಬ್ಬನೇ. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಅದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗ್ಬಿಡುತ್ತೆ. ಮತ್ತು ಯಾವುದಕ್ಕೆ ಪ್ರಯತ್ನ ಮಾಡ್ಬೇಕು ನಾವು? ಇದೊಂದನ್ನು ಬಿಟ್ಟು ಇನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಎಷ್ಟು ಬುದ್ಧಿವಂತರು ನಾವು! ಏನು ಸೈಂಟಿಫಿಕ್ ಯುಗ ಕೊಚ್ಕೋಬೇಕು, ಜಾತಿಗೆ ತೆಗೆದು ಬಿಸಾಕ್ರಿ. ಹೇಗಿದೆ ನೋಡ್ರಿ, ನಾವು ಹಿಂಗೆ ಯೋಚನೆ ಮಾಡಿರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕತ್ಲೆನಲ್ಲಿ ಪೊಲೀಸ್ನವನು ಕಳ್ಳ ಅನ್ಕೊಂತಾನೆ. ಕತ್ಲೆನಲ್ಲಿ ಮೋಟು ಮರ ಇರೋದ್ರಲ್ಲಿ ನಿಜವಾಗಲೂ ಪೊಲೀಸ್ನವನ ಅನ್ಕೊಂತಾನೆ, ಕಳ್ಳ ಇರಬೇಕು ಅನ್ಕೊಂತಾನೆ. ಕಳ್ಳ ಏನ್ ಅನ್ಕೊಂತಾನೆ? ಪೊಲೀಸ್ನವನ ಅನ್ಕೊಂತಾನೆ. ಕಾಮಕ್ನ ಏನಂತಾನೆ? ಅಯ್ಯೋ, ಅಲ್ಲಿ ನನ್ನ ಪ್ರಿಯಳಿದ್ದಾಳೇನೋ ಅಂತ. ಬೆಳಕು ಬಂತಪ್ಪ, ಮೋಟು ಮರ ಅಂತ ಗೊತ್ತಾಯ್ತು. ಎಲ್ಲಿ ಕಳ್ಳ, ಎಲ್ಲಿ ಪೊಲೀಸ್, ಎಲ್ಲಿ ಅವನ ಪ್ರೇಯಸಿಯಲ್ಲಿ? ಯಾರೂ ಇಲ್ಲ. ಸರಿಯಾದ ಜ್ಞಾನ ಬಂದಿದ ತಕ್ಷಣ ನಾವು ಅನೇಕವಾಗಿ ತಿಳ್ಕೊಂಡಿದ್ವಲ್ಲ, ಎಲ್ಲ ಕಿತ್ಕೊಂಡೋಯ್ತು. ಎಷ್ಟು ಸುಲಭ ಆಗಿತ್ತು ನೋಡ್ರಿ. ಇದೇನೋ ದೃಷ್ಟಾಂತ ಕೊಟ್ಬಿಟ್ರೆ ನಮ್ಮ ಅನುಭವದಲ್ಲಿ ಕೊಡಿ ಸ್ವಾಮಿ. ನಿದ್ದೆಯಲ್ಲಿ ಮಲಗಿರ್ತೀರ, ಯಾರೂ ಇಲ್ಲ. ಕನಸು ಬಿತ್ತು, ಕನಸಿನಲ್ಲಿ ನೀವೊಬ್ಬರೇ ಇರೋದು. ಅಲ್ಲಿ ಎಷ್ಟು ಥರ ಆಗ್ಬಿಟ್ರು ನೋಡ್ರಿ. ಜಾನ್ಸನ್ ಕತೆ, ಚೆಸ್ ಜ್ಞಾಪಕ ಮಾಡ್ಕೊಡ್ರಿ. ಅರ್ಥ ಆಗಿದ್ರೆ ಸರಿ, ಯಾರಿಗಾದ್ರೂ ಅರ್ಥ ಆಗದಿದ್ರೆ ಹೇಳಿ. ಜಾನ್ಸನ್ ಕತೆ ಇನ್ನೊಂದು ಸರಿ ಹೇಳ್ತೀನಿ, ಸಂದರ್ಭಕ್ಕೆ ಚೆನ್ನಾಗಿ ತಿಳ್ಕೊಬೇಕು. ಕನಸು ನೋಡ್ಕೊಂಡ್ರೆ ಸಾಕು. ಗಾಢ ನಿದ್ರೆಯಲ್ಲಿ ಒಂದೇ, ಆದರೆ ಒಂದು ಅನೇಕವಾಗಿದೆಯಲ್ಲ, ಹೇಗೆ? ಅದು ಒಂದು ಪ್ರಶ್ನೆ. ಒಂದ್ಸರಿ ಏನಾಯ್ತು, ಈ ಜಾನ್ಸನ್ಗೆ, ಅವನು ಜಾನ್ಸನ್ ಚೆಸ್ನಲ್ಲಿ ಸೋಲ್ಸೋನು ಯಾವನೂ ಇಲ್ಲ. ರಾಜ ಏನ್ ಮಾಡಿದ್ದ, ಅವನ ಅರಮನೆ ಪಕ್ಕದಲ್ಲೇ ಇನ್ನೊಂದು ಚಿಕ್ಕದು ಅರಮನೆ ತರ ಕಟ್ಕೊಟ್ಟು ಅವನ್ನ ಅಲ್ಲಿ ಇಟ್ಕೊಂಡಿದ್ದ. ಯಾವ ದೇಶದವ್ರು ಬಂದ್ರು ಸೋತೋಗ್ತಾ ಇದ್ರು. ಜಾನ್ಸನ್ ಗೆದ್ದುತ್ತಾ ಇದ್ದ. ಅವನಿಗೂ ಅಹಂಕಾರ. ಸರಿ, ಒಂದ್ಸಾರಿ ಏನಾಯ್ತು, ಯಾವನೋ ಬಂದಿದ್ದೆ, ನಾನು ನಿಮ್ಮ ಇವನ್ ಜೊತೆ, ಜಾನ್ಸನ್ ಜೊತೆಲಿ ಚೆಸ್ ಆಟ ಆಡ್ತೀನಿ ಅಂತ. ಸರಿ ಆಯ್ತು, ಸಭೆ ಸೇರ್ತು. ರಾಜ ಕೂತಿದ್ದಾನೆ, ಮಂತ್ರಿ, ಪ್ರಜೆಗಳು ಎಲ್ಲ, ಚೀಫ್ ಗೆಸ್ಟ್ಗಳು ಎಲ್ಲ ಕೂತಿದ್ದಾರೆ, ದೊಡ್ಡವರೆಲ್ಲ. ಅದಾದ್ಮೇಲೆ ಈ ಸ್ಟೇಡಿಯಂ ಇರುತ್ತಲ್ಲ, ಹಂಗೆ ಪ್ರಜೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ, ಸ್ಟಾರ್ಟ್ ಆಯ್ತು. 1 ಗಂಟೆ ಆಯ್ತು. ಜಾನ್ಸನ್ ಸ್ವಲ್ಪ ಅಲ್ಲಾಡೋಂಗಾಯ್ತು. ಯಾವಾಗಲೂ ಅಲ್ಲಾಡಿರ್ಲಿಲ್ಲ ಅವನು. ಪ್ರಜೆಗಳಿಗೆಲ್ಲ, ಅಲ್ಲಿರೋ ಸಭೆಯಲ್ಲಿ ನಿಲ್ಲಿರೋ ಜನಗಳಿಗೆಲ್ಲ ಆಗ್ಬೇಕು, ಇವನಿಗೆ ಕಾದಿದ್ದಾರೆ ಅವರು. ಅವನು ಜಾನ್ಸನ್ ಯಾವಾಗ ಸೋಲ್ತಾನೋ ಅವಾಗ ನಾವು ಚಪ್ಪಟ್ಲೆ ಹೊಡಿಯೋಂಗಿಲ್ಲ. ರಾಜ ನಮ್ಮ ಕಡೆಯವನೇ ಇವನು, ಬಟ್ ಅಹಂಕಾರ ಪಡ್ತಾ ಇದ್ದಾನೆ ಅಂತ ಇವ್ರು ಒಳಗೆ ಖುಷಿ.
ಕೊನೆಗೆ ಇನ್ನೂ 1-2 ಗಂಟೆ ಆಯಿತು. ಜಾನ್ಸನ್ ಸೋತೆ ಬಿಟ್ಟ. ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಕ್ಲಾಪ್ಸ್ ಹೊಡೆದಿದ್ದ ತಕ್ಷಣ ಠಕ್ ಅಂತ ಎಚ್ಚರ ಆಗ್ಬಿಡ್ತು. ಇಷ್ಟೊತ್ತು ಕನಸು. ಎಚ್ಚರ ಆಗಿದ ತಕ್ಷಣ ಅವನು ಯೋಚನೆ ಮಾಡಿದ, ನಾನು ಸೋಲಿಲ್ಲ ಅಂತ. ಹೇಗೋ ಅಂತ ಕೇಳಿದ್ದಕ್ಕೆ, ನೋಡು, ಕನಸಿನಲ್ಲಿ ನನ್ನ ಬಿಟ್ಟು ರಾಜ, ಮಂತ್ರಿ, ಚೀಫ್ ಗೆಸ್ಟ್ಗಳು, ಪ್ರಜೆಗಳು, ಆ ಸ್ಟೇಡಿಯಮ್ಮು, ಸ್ಟೇಜು, ಆಕಾಶ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮ ಯಾರಿದ್ರು? ಯಾರು? ನಾನೇ ಎಲ್ಲವೂ ತೋರಿದ್ದಿದ್ದು. ಹೇಗಿದೆ ನೋಡ್ರಿ. ಈಗ ನಾನು ಸೋತವನು ಯಾರು? ಜಾನ್ಸನ್. ಕರೆಕ್ಟ್. ಆ ಕಡೆ ಆಪೋಸಿಟ್ನಲ್ಲಿ ಬಂದಿದ್ನಲ್ಲ, ಅವನು ಯಾರು? ನಾನೇ. ಹೇಗಿದೆ ನೋಡ್ರಿ. ಆದ್ರಿಂದ ಅವನಿಗಿದ್ರೆ ಏನು, ನಾನು ಸೋತ್ರೆ ಸ್ವಾಮಿ, ಅವನಲ್ಲೂ ಅದೇ ಆತ್ಮ, ನನ್ನಲ್ಲೂ ಅದೇ ಆತ್ಮ. ಈಗ ನನಗಿಂತ ಒಬ್ಬ ಜಾಸ್ತಿ ಬುದ್ಧಿವಂತನಾದರೆ ಹೊಟ್ಟೆ ಕಿಚ್ಚಿಬಿಡ್ಬೇಕಾ? ಸಂತೋಷ ಪಡ್ಬೇಕು. ಜಸ್ಟ್ ಇದನ್ನ ಮೇಲ್ಗೆ ಹಾಕ್ರಿ. ಯಾರ ಮೇಲೆ ನೀವು ದುಃಖ ಪಡ್ತೀರಾ? ಹೇಳ್ರಿ. ಜಸ್ಟ್ ಇದೊಂದನ್ನು ಮೇಲ್ಗೆ ಹಾಕ್ರಿ. ಅದನ್ನು ಹೇಳ್ತಾ ಇದ್ದಾರೆ. ಬರೀ ಆ ಕಂಬದಲ್ಲಿ ಪೊಲೀಸು ಕಳ್ಳ ಮಾತ್ರ ಅಲ್ಲ, ನಿಮ್ಮ ಅನುಭವದಲ್ಲಿ ತೋರಿಸ್ಬಿಟ್ರಲ್ಲ, ಹೇಗಿದೆ ಇದನ್ನ ಹೇಳ್ತಾ. ಎಚ್ಚರ ಆಗಿದ ತಕ್ಷಣ ನಾನೇ ಕನಸಿನಲ್ಲ ಅಷ್ಟೆಲ್ಲ ಆಗಿತ್ತು. ಹೇಗಿದೆ ಸ್ವಾಮಿ, ಇದು ಮೇಲ್ಕಾಕ್ಬೇಕು. ಆದ್ದರಿಂದ ನಮ್ಮ ಸ್ವರೂಪ ಒಂದರಲ್ಲಿಯೇ ಎಲ್ಲಾ ದೃಶ್ಯಗಳು ಕಂಡು ಬರ್ತಾ ಇದೆ. ಕನಸಿನಲ್ಲಿ ನಾನು ಒಬ್ಬನೇ ಇದ್ದಿದ್ದು, ನಾನೇ ಎಲ್ಲವೂ ಆಗಿ ತೋರ್ತಾ ಇದ್ದೆ. ಅಲ್ಲಿಗೆ ಹೇಗಿದೆ. ಇದರಂತೆ ಒಂದೇ ಪರಮಾರ್ಥ ನಮ್ಮ ಅಜ್ಞಾನದ ದೃಷ್ಟಿಯಿಂದ ಬೇರೆ ಬೇರೆ ಪದಾರ್ಥಗಳ ಕಾಣಿಸ್ತಾ ಇದೆ ಅಷ್ಟೇ. ಒಂದೇ ಮೋಟ ಮರ ನಮ್ಮ ರಾಂಗ್ ನಾಲೆಡ್ಜ್ ಇಂದ, ಕತ್ಲೆಯಿಂದ ಮೋಟು ಮರವನ್ನ ಒಬ್ಬ ಪೊಲೀಸ್ ಅನ್ಕೊಂತಾನೆ, ಕಳ್ಳ ಅನ್ಕೊಂತಾನೆ, ಪ್ರೇಯಸಿ ಅನ್ಕೊಂತಾನೆ. ಇರೋದು ಹಗ್ಗವೇ, ತಪ್ಪಾಗಿ ಅದನ್ನ ಹಾವು, ನೀರಿನ ಕೋಡಿ, ನೆಲ್ದು ಬೆರಕು, ಹೂವಿನ ಮಾಲೆ ಅನ್ಕೊಂತಾನೆ. ಇರೋದು ಚಿನ್ನವೇ. ತಲೆಗೆ ಹಾಕೊಳ್ಳೋ ಆಭರಣ, ಮೂಗಿಗೆ ಹಾಕೊಳ್ಳೋದು, ಕಿವಿಗೆ ಹಾಕೊಳ್ಳೋದು, ಕತ್ಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋದು, ಕಾಲ್ಗೆ ಹಾಕೊಳ್ಳೋದು, ಕಾಲು ಮುಂಗ್ರಕ್ಕೆ ಹಾಕೊಳ್ಳೋದು. ಬೇರೆ ಬೇರೆ ನಾಮರೂಪ ಕ್ರಿಯೆಗಳು ಬೇರೆ ಬೇರೆ, ಚಿನ್ನ ಒಂದೇ. ಹೇಗಿದೆ ನೋಡ್ರಿ. ಇಲ್ಲೇ ಗೊತ್ತಾಗುತ್ತೆ ಪರಮಾತ್ಮ ಒಬ್ಬನೇ ಇರೋದು. ಗಾಢ ನಿದ್ರೆಲ್ಲ ಅವನು ಒಬ್ಬನೇ ಇದ್ದ. ಎಚ್ಚರ ಕನಸುಗಳಲ್ಲಿ ಅನೇಕವಾಗಿ ತೋರ್ತಾ ಇದ್ದ. ಅದರಿಂದ ನಾನೇ ಅಲ್ಲಿರೋದು. ಹೇಗಿದೆ ನೋಡ್ರಿ. ಇದನ್ನು ಮೆಲ್ಕು ಹಾಕಿದ್ರೆ ಯಾರ ಮೇಲೆ ಹೊಟ್ಟೆ ಕಿಚ್ಚಿಬಿಡ್ಬೇಕು? ಯಾರ ಮೇಲೆ ಮೋಸ ಮಾಡಬೇಕು? ಯಾರಿಗೆ ಸುಳ್ಳು ಹೇಳಬೇಕು? ಹೇಳಿ. ನಾನು ಸುಳ್ಳು ಹೇಳಿದ್ರು ನನಗೆ ಹೇಳ್ಕೋಬೇಕು. ಯಾಕೆ? ಅಲ್ಲಿರೋದು ನಾನೇ. ಈ ಮುಷ್ಟೆ ಮೋರೆ ಅಲ್ಲ, ಆತ್ಮ ಸ್ವರೂಪದಲ್ಲೇ ಎಲ್ಲರೂ ಇರೋದು. ಈಗ ಹೋಗ್ಬಿಟ್ಟಿದೆ ಬಿಡ್ರಿ. ಮಕ್ಕಳ ತಂದೆಗೆ ಮೋಸ, ತಂದೆ ಮಕ್ಕಳಿಗೆ ಮೋಸ, ಅಣ್ಣ ತಮ್ಮಂದ್ರಿಗೆ ಮೋಸ, ಹೇಳೋರಿಲ್ಲ ಕೇಳೋರು. ಜೀಸಸ್ ಅಕ್ಕಪಕ್ಕದವರನ್ನ ಪ್ರೀತಿಸುವಂತನ್ನ ಕಿತ್ ಬಿಸಾಕ್ರಿ ಸ್ವಾಮಿ, ಹೋಯ್ತು. ಆ ಕಾಲ ಬಂದು ಕೂತಿದೆ ಇವಾಗ. ಏನ್ ಮಾಡೋದು? ಬಟ್ ಆನಂದ ಸಿಗೋಲ್ಲ. ನಿಮ್ಮ ಇಷ್ಟ. ಇದರಲ್ಲಿ ಆನಂದವೇ ಆನಂದ, ಎಲ್ಲಿದ್ರೂ ಆನಂದ. ಅನೇಕವಾಗಿ ಕಂಡ್ರು ಕೂಡ ನನಗೆ ದುಃಖ ಇಲ್ಲ, ಸಂತೋಷ. ಹೇಗಿದೆ ನೋಡ್ರಿ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಆ ಮುಕುಂದೂರು ಸ್ವಾಮಿಗಳ ಜೊತೆನಲ್ಲಿ ಅವರು ಬೆಟ್ಟ ಹತ್ತದ್ರು. ಇಬ್ರು ಸೋತೋಗ್ಬಿಟ್ರು. ಸ್ವಾಮಿಗಳು ಬಂದು ಹೇಳಿದ್ರು, ಹೇಗಿದೆ ಇದು ಬ್ರಹ್ಮಜ್ಞಾನಿಗಳು ನಡ್ಕೊಳ್ಳೋ ರೀತಿ. ಶ್ರೀಧರ್ ಅವರೇ, ನೀವು ಕೇಳ್ತಾ ಇದ್ರಲ್ಲ ನಾವು ಹೇಗೆ ನಡ್ಕೋಬೇಕು ಅಂತ. ಬ್ರಹ್ಮಜ್ಞಾನಿಗಳನ್ನ ಕಾಪಿ ಮಾಡ್ಬೇಕು ನೋಡ್ರಿ. ಗೆದ್ದಿದ್ದಿವ್ರೆ, ಬಟ್ ಆದ್ರೂ ಕೂಡ ನಾನು ಗೆದ್ದೆ ಅಂತ ಹೇಳ್ಕೊಂಡಿಲ್ಲ. ಕೆಳಗೆ ಬಂದು, ಮಗು ನೀನೇ ಕಣ ಗೆದ್ದಿದ್ದು. ನಾನಂಗ್ ಸ್ವಾಮಿ, ನೀವು ಹೋಗಿ ಗಂಟೆ ಹೊಡೆದ್ರಿ, ಆದ್ರೂ ಕಣ ನಿನ್ ಶಕ್ತಿ ಇರೋವರೆಗೂ ಪ್ರಯತ್ನ ಮಾಡಿ ಕಷ್ಟಪಟ್ಕೊಂಡು ಬಂದಲ್ವೇನೋ, ನೀನ್ ಗ್ರೇಟ್ ಕಣ, ನಂದು ಬಿಡ. ಅವ್ರೇನ್ ನೋಡ್ತಾ ಇದ್ದಾರೆ? ಗೆದ್ದವನು ನಾನೇ, ಸೋತವನು ನಾನೇ ಅಂತಂದ್ರೆ ಅವನಿಗೆ ಎಂಕರೇಜ್ ಕೊಡ್ಬೇಕು.
ಸ್ವಾಮಿ ಇದು ಹೇಗಿದೆ, ಹೌದು ನನಗಿವಾಗ ತುಂಬ ಆಯಾಸ ಆಗ್ಬಿಟ್ಟಿದೆ, ನನಗಿವಾಗ ಏನಾದರೂ ಬೇಕು ತಣ್ಣಗಿರೋದು. ಅಲ್ಲಪ್ಪ ನೀನು ಸಂಸಾರದಲ್ಲಿರೋನು, ಈ ಸನ್ಯಾಸಿನ ಕಟ್ಕೊಂಡ್ರೆ ಇನ್ನೇನಾಗುತ್ತೋ ನಿನಗೆ, ಬರುವಾಗ ಏನಾದರೂ ಎತ್ಕೊಂಡ್ಬರೋಂಗಿಲ್ವೇನೋ ಅಂತ. ಏನ್ರಪ್ಪ ಆಕಾಶ, ಆ ಪಕ್ಷಿಗಳು ಓಡಾಡ್ತಾ ಇತ್ತಂತೆ, ನಮ್ಮ ಹುಡುಗನಿಗೆ ಏನೋ ಬಾಯಾರಿಕೆ ಏನಾದರೂ ಕೊಡ್ರಪ್ಪ ಅಂತ ಕೇಳ್ಕೊಂಡಂತೆ. ಟಕ್ ಅಂತ ಎಳ್ನೀರು ತೋ ಅಂತ. ಸ್ವಾಮಿ ಎಲ್ಲಿತ್ತು ಎಳ್ನೀರು, ನೀನು ಕೇಳ್ತಲ್ಲ, ಆ ಪಕ್ಷಿಗಳು ಏನೋ ಕೊಟ್ರಪ್ಪ, ತಗೋ ಕುಡಿ ಕುಡಿ. ಏನ್ ಹೇಳ್ತೀರ ಸ್ವಾಮಿ, ಎಷ್ಟು ಖುಷಿ ಆಗುತ್ತೆ ಕೇಳ್ತಾ ಇದ್ರೆ, ಮಾಡ್ತಾ ಇದ್ರೆ. ಬ್ರಹ್ಮಜ್ಞಾನಿಗಳು ನಡ್ಕೊಳ್ಳೋ ರೀತಿ ಸ್ವಾಮಿ. ಗೆದ್ರು ನೀನೇ ಗೆದ್ದಿದ್ದು ಅಂತ ಹೇಳಿದ್ರಲ್ಲ, ಇದು ಸಂತೋಷ ಸುದ್ದಿ. ಪ್ರಕೃತದಲ್ಲಿ ನಾವು ನಿರ್ಣಯಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಲೋಕದಲ್ಲಿ ಜ್ಞಾನ ಅಜ್ಞಾನ, ಲೌಕಿಕ ವೈದಿಕ, ಜ್ಞಾನ ಅಜ್ಞಾನ ಅನ್ನೋ ವಿಭಾಗ, ಅದಕ್ಕೆ ಹಿನ್ನೆಲೆ ಯಾರು, ಇವನಿಗೆ ಅಸ್ತಿತ್ವ ಯಾರು, ಇವನಿಗೆ ಆಧಾರ ಯಾರು, ಜ್ಞಾನ ವಿಜ್ಞಾನ. ಯಾರಿವನಿಗೆ ಪ್ರಮಾತೃ, ಪಿವೆಟ್ ಬೀಸೋಕಲ್ಲು, ಗೂಢ ಪ್ರಮಾತೃ. ಅವನ್ನ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಸೇರಿ ಪ್ರಮಾತೃತ್ವ. ಇವನೇ ಬ್ಯಾಕ್ಗ್ರೌಂಡ್. ಆದರೆ ಈ ಕಂಬ ಜ್ಞಾತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ, ಏನೂ ಇಲ್ಲ, ಅನಾತ್ಮಕ್ಕಿರೋಲ್ಲ. ಆದ್ರಿಂದ ಅವುಗಳಿಗೆ ಏನು ತೊಂದರೆ ಇಲ್ಲ, ಅವುಗಳಿಗೆ ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಆದರೆ ವೇದಾಂತಿಗಳು ಮಾತ್ರ ಆತ್ಮತತ್ವದ ಜ್ಞಾನ ಉಂಟಾದಾಗ ಜ್ಞಾತೃತ್ವ ನಿಜವಲ್ಲ ಅಂತ ನಿಶ್ಚಯ ಆಗ್ಬಿಡುತ್ತೆ. ವಿಚಾರ ಮಾಡ್ಬೇಕು ನಾವು. ಏನ್ ಸ್ವಾಮಿ ಈಗ ಪ್ರಮಾತೃತ್ವ ಅಂತ ಏನೋ ಹೇಳ್ತಿರಲ್ಲ, ಏನು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತಿರಲ್ಲ, ಯಾರು ಸ್ವಾಮಿ ವಿಚಾರ ಮಾಡ್ಬೇಕು ಇಲ್ವೋ? ಮಾಡ್ರಿ. ವಿಚಾರ ಮಾಡಿದ್ರೆ ಏನು, ಹುಡುಕಿದ್ರೆ ಸಿಗೋದಿಲ್ಲ, ಅವನು ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಜ್ಞಾತೃತ್ವವೇ ಅಜ್ಞಾನದ ಕಾರ್ಯ ನೋಡ್ರಿ, ಎಷ್ಟು ಚೆನ್ನಾಗಿದೆ. ರಾಂಗ್ ನಾಲೆಡ್ಜ್ ಹಾವಿದೆಯಲ್ಲಿ ಇರೋದು ಹಗ್ಗ, ನೀನು ತಪ್ಪಾಗಿ ಹಾವು ಅನ್ಕೊಂಡೆ. ಹಾಗೆ ಇರೋದು ಯಾರು? ಪರಮಾತ್ಮ, ನನ್ನ ನಿಜವಾದ ಸ್ವರೂಪ. ಅವನು ಒಳಗಡೆ ಇರ್ತಾನೆ, ಸೂಕ್ಷ್ಮ. ಅವನೇನಂತಾರೆ? ಪ್ರತ್ಯಗಾತ್ಮ. ಈಗ ನೀನು ತಪ್ಪಾಗಿ ಏನು ಮಾಡ್ಕೊಂಡಿದ್ದೀಯ? ಪ್ರಮಾತೃತ್ವ ಅಂತ ಮಾಡ್ಕೊಂಡಿದ್ದೀನಿ. ನೀನು ಮಾಡ್ಕೊಂಡ್ಬಿಟ್ರೆ ಆಗ್ಬೇಕಲ್ಲ, ವಿಚಾರ ಮಾಡು ವಿವೇಕದಿಂದ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅನುಭವ, ತರ್ಕ ಎರಡಿದೆ. ಯಾವುದಕ್ಕೆ ಬೆಲೆ ಕೊಡ್ತೀರಾ? ಅನುಭವ ಕೊಡ್ಬೇಕು ಸ್ವಾಮಿ. ಈ ಕೆಲವರು ಈ ಒಂದು ಕುತರ್ಕ ಮಾಡ್ತಾರೆ. ಎಂತ ಕುತರ್ಕ ಮಾಡ್ತಾರೆ ಗೊತ್ತಾ? ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೇಗೆ ಅಂತಂದ್ರೆ, ನಮ್ಮ ಎದುರಿಗೆ ಯಾರೋ ಒಬ್ಬ ನಮ್ಮ ಎದುರುಗಡೆ ಕೂತಿದ್ದಾನೆ ಅಂತ ಇಟ್ಕೊಳ್ರಿ. ನಮ್ಮ ಎದುರುಗಡೆ ಈತನು ಕುಳಿತಿಲ್ಲ. ನಮ್ಮ ಎದುರುಗಡೆ ಕೂತಿದ್ದಾನ ಅವನು. ಇವನೇನು ಹೇಳ್ತಾ ಇದ್ದಾನೆ? ಕೂತಿಲ್ಲ. ಯಾಕೆ? ಏನು ಹಂಗಂತೀಯ ನೀನು? ಎದುರುಗಡೆ ಗುಂಡ್ಕಲ್ ತರ ಕೂತಿದ್ದಾನೆ, ಬೇರೆ ಮನುಷ್ಯ ಯಾರು ಇಲ್ವಲ್ಲ, ಆದ್ರಿಂದ ಇವನು ಇಲ್ಲ. ಏನಾದ್ ನಂಬ್ತೀರ ಸ್ವಾಮಿ? ಇದೊಂದು ತರ್ಕ. ಹಿಂಗೆಲ್ಲ ಮಾಡ್ತಾರೆ. ಆತರ ತರ್ಕದಿಂದ ಹೊಡೆದು ಹಾಕುವುದಕ್ಕೆ ಬಯಸುವುದು ವಿವೇಕವಲ್ಲ. ಇದು ತರ್ಕ. ಇದು ಅವನು ಹೇಳ್ತಾನೆ, ದಡ್ಡ ಅನುಭವ ನಿನ್ ಎದುರುಗಡೆ ಅವನಿದ್ದಾನೆ, ನೀನೇನ್ ತರ್ಕ ಮಾಡ್ತಾ ಇದೀಯ? ಕುತರ್ಕ. ಎಂಥದ್ದು? ಯಾರು ಇಲ್ಲ. ಯಾಕೆ? ಬೇರೆ ಮನುಷ್ಯರು ಇಲ್ಲ, ಅದರಿಂದ ಅವನು ಇಲ್ಲ. ಹೇಗಿದೆ ನೋಡ್ರಿ. ಆಫ್ ಓಪನ್ ಈಸ್ ಆಫ್ ಕ್ಲೋಸ್ಡ್ ಡೋರ್. ಹಾಗಾಯ್ತು. ಅದಕ್ಕೋಸ್ಕರ ಏನು? ಫುಲ್ಲಿ ಓಪನ್ ಡೋರ್ ಈಸ್ ಫುಲ್ಲಿ ಕ್ಲೋಸ್ಡ್. ಕುತರ್ಕ. ಇದನ್ನು ಹೇಳ್ತಾರೆ. ಅಲ್ಲಿಗೆ ನಮ್ಗೆ ಎರಡಿದೆ ಇಲ್ಲಿ, ತರ್ಕ, ಅನುಭವ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಅನುಭವಕ್ಕೆ. ಏನು ಅನುಭವ?
ನಿದ್ದೆ ನೋಡ್ಕೊ, ಕನಸು ನೋಡ್ಕೊ, ಎಚ್ಚರ ನೋಡ್ಕೊ, ಹೀಗೆ. ಆದ್ದರಿಂದ ಈ ಪ್ರಮಾತೃತ್ವ ಅಥವಾ ಜ್ಞಾತೃತ್ವ, ಈ ಜ್ಞಾತೃತ್ವ ಅಂತ ಸ್ವಾಮಿಗಳು ಬರೀತಾರೆ, ಪ್ರಮಾತೃತ್ವವೇ. ಅಲ್ಲಿ ಜ್ಞಾತೃತ್ವ ಅಂತ ಒಂದು ಹೇಳಿದ್ದಾರೆ. ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ 3 ಸೇರಿ ಪ್ರಮಾತೃತ್ವ. ಇದು ಅಜ್ಞಾನದಿಂದ ಆಗಿದೆ, ನಾಟ್ ರೈಟ್ ನಾಲೆಡ್ಜ್, ರಾಂಗ್ ನಾಲೆಡ್ಜ್ ಇಂದ. ಸರಿಯಾಗಿ ವಿಚಾರ ಮಾಡಿದ್ರೆ ಇರೋಲ್ಲ. ಆದ್ದರಿಂದ ನೀನು ಹೇಳ್ತಾ ಇದ್ದೀಯ, ವಿಚಾರ ಮಾಡ. ಹೆಂಗ್ ವಿಚಾರ ಮಾಡಬೇಕು? ಈಗ ಇವನು ಎಚ್ಚರದಲ್ಲಿದ್ದಾನೆ. ಯಾರು? ಜನಕ ಮಹಾರಾಜ. ಸಾರಿ, ಯಾರೋ ಜನಕ ಮಹಾರಾಜ. ಮಲ್ಕೊಂಡ ಇದ್ದಾನ ಅವನು? ಇಲ್ಲ. ಕನಸಿಗೆ ಬಂದ್ರೆ ಎಚ್ಚರದ ಜನಕ ಮಹಾರಾಜನೂ ಇಲ್ಲ. ಕೊನೆಗೆ ಅಲ್ಲಿ ಭಿಕ್ಷುಕನಾಗಿದ್ದ, ಅಲ್ಲ ಇನ್ನೊಬ್ಬ ಪ್ರಮಾತೃತ್ವ, ಅವನು ಬೇರೆ, ಇವನು ಬೇರೆ. ಅವನು ಇಲ್ಲಿಗೆ ಬರಲ್ಲ, ಇವನು ಅಲ್ಲಿಗೆ ಹೋಗಲ್ಲ. ಹೇಗಿದೆ ನೋಡ್ರಿ. ಮತ್ತೆ ಇವನು ಸತ್ಯ ಅಂತ ಹೆಂಗ್ ಕರೀತೀಯ? ಅದಕ್ಕೋಸ್ಕರ ಅನುಭವಕ್ಕೆ ಹೊಂದೋದನ್ನ ತರ್ಕದಿಂದ ನಿಶ್ಚಯ ಮಾಡಕ್ ಹೋಗ್ಬಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಹಾಗೆ ಆದ್ದರಿಂದ ಇಲ್ಲಿ ಶಂಕರಾಚಾರ್ಯ ಈ ವಿಷಯದಲ್ಲಿ ಒಂದು ಹೇಳ್ತಾರೆ. ಏನದು? ದೇಹೇಂದ್ರಿಯಾದಿಶ್ವ ಅಹಂ ಮಭಾಮಿ ನ ರಹಿತಸ್ಯ ಪ್ರಮಾತೃತ್ವಾನುಪಪೌರ್ತು ಪ್ರಮಾಣ ಪ್ರವೃತ್ತಿ ಅನುಪಪತ್ತೆ. ಇದು ಅದಕ್ಕೆ ಅರ್ಥ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಂದ್ರಿಯಾದಿಗಳನ್ನಿಟ್ಟುಕೊಳ್ಳದೆ ಪ್ರತ್ಯಕ್ಷಾದಿ ಪ್ರಮಾಣದ ವ್ಯವಹಾರವು ಆಗುವಂತೆ ಇಲ್ಲ. ಎಷ್ಟು ಚೆನ್ನಾಗಿದೆ. ಈಗ ನೀವು ಹೊರಗಡೆ ವಸ್ತುಗಳಿದೆ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಇಂದ್ರಿಯಗಳು ಇರಲೇಬೇಕು. ಅದು ಹೇಗಿದೆ ನೋಡ್ರಿ. ಅದಕ್ಕೆ ವಸ್ತುಗಳಿಗಿಂತ ಹಿಂದೆ ಬೆಳಗ್ಗೆ ಮಾಡಿದ್ದಾಯ್ತು, ಇಂದ್ರಿಯಗಳು ಹಿಂದಿದೆ ಅಂತ. ಈಗ ಇಂದ್ರಿಯಗಳು ಇದೆ ಅಂತ ಅನ್ಬೇಕಾದ್ರೆ ಇವುಗಳಿಗೆ ಆಧಾರ ಯಾವುದು? ಶರೀರ. ಶರೀರ ಇದೆ, ಇಂದ್ರಿಯಗಳು ತೋರಲ್ಲ. ಈಗ ಶರೀರಕ್ಕೆ ಆಧಾರ ಯಾವುದು? ಪ್ರಮಾತೃತ್ವ. ಫಸ್ಟ್ ಪ್ರಮಾತೃತ್ವ ಇರಬೇಕು, ಮತ್ತು ಅವನು ನಾನು ಅನ್ಬೇಕು. ಅದರಲ್ಲಿ ಈ ಶರೀರ ನಾನು ಅಂತಾನೆ, ಪ್ರಮಾತೃ ಅಂತಾನೆ. ಅವನು ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ನೋಡ್ಬೇಕು. ಹೇಗಿದೆ ನೋಡ್ರಿ, ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಶಂಕರಾಚಾರ್ಯ ಹೇಳಿದ ಇಂದ್ರಿಯಗಳನ್ನ ಇಟ್ಕೊಳ್ಳದೆ ಹೊರಗಡೆ ಇರೋ ವಸ್ತುಗಳು ಇದೆ ಅಂತ ಹೇಳಕ್ ಬರಲ್ಲ. ಈಗ ಇಂದ್ರಿಯಗಳಿಗೆ ದೇಹವೇ ಆಶ್ರಯ. ದೇಹ ಇಲ್ಲದೆ ಇದ್ರೆ ಇಂದ್ರಿಯಗಳ ವ್ಯಾಪಾರ ಸಿದ್ಧ ಆಗೋದಿಲ್ಲ. ಆಗೇನ್ ಮಾಡ್ಬೇಕು? ದೇಹ ನಾನು ಅನ್ಬೇಕು, ನಾನು ಅನ್ನೋ ಅಭಿಮಾನ. ಅಲ್ಲಿಗೆ ದೇಹವನ್ನ ನಾನು, ಅದನ್ನೇ ಪ್ರಮಾತೃ ಅನ್ನೋದು. ಈ ದೇಹದಲ್ಲಿ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ನೋಡ್ತಾ ಇರ್ತಾನೆ ಅನ್ನೋದು. ಇದು ಅಲ್ಲಿ ಏನಾಯ್ತು? ಹೊರಗಡೆ ವಸ್ತುಗಳಿದೆ, ಅದನ್ನು ನೋಡೋಕೆ ಇಂದ್ರಿಯಗಳಿದೆ, ಇಂದ್ರಿಯಗಳಿಂದ ಎಲ್ಲ 19 ಮುಖಗಳಿದೆ. ಆದ್ದರಿಂದ ಈ ಶರೀರದ ಮೇಲೆ ಡಿಪೆಂಡ್ ಆಗಿದೆ. ಈ ಶರೀರವನ್ನ ನಾನು ಅಂತನ್ನೋವರೆಗೂ ಇದಕ್ಕೆ ಬೆಲೆ ಇದೆ. ಅದರಿಂದ ಶರೀರವನ್ನ ನಾನು ಅಂತಾನೆ ಅನ್ನೋದು ಅಲ್ವಾ? ನಾನು, ಅವನೇ ಪ್ರಮಾತೃ. ವಿಚಾರ ಮಾಡಬೇಕು, ನೀವು ನಿಜವಾಗ್ಲೂ ಇದ್ದಾನ ಏನು ಅಂತ. ಅವಸ್ಥಾತ್ರದಿಂದ ನಾವು ಮಾಡಬೇಡಿದ್ವಿ. ಇಲ್ಲಿ ದೇಹನ ನಾನು, ಇಂದ್ರಿಯಗಳು ನನ್ನದು, ಮನೋಬುದ್ಧಿಗಳು ನನ್ನದು ಅಂತ ನಾವು ಇಟ್ಕೊಳ್ಳದೆ ಆ ಹೊರಗಡೆ ಇರೋ ವಸ್ತುಗಳ ಜ್ಞಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇದು ನಮ್ಗೆಲ್ರಿಗೂ ಗೊತ್ತಿದೆ. ಆದ್ದರಿಂದ ಪ್ರತ್ಯಕ್ಷಾದಿ ಪ್ರಮಾಣ ವ್ಯವಹಾರವು, ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣ ವ್ಯವಹಾರ ನಾನು ನನ್ನದು ಎಂಬ ತಪ್ಪು ತಿಳುವಳಿಕೆಯ ಆಧಾರದಿಂದಲೇ ಆಗ್ತಾ ಇದೆ. ಈಗ ಇಲ್ಲಿವರೆಗೂ ನಿಮಗೆ ಹಿಂದಿನ ಚಾಪ್ಟರ್ಗಳಲ್ಲಿ ಏನ್ ಹೇಳಿದ್ರು? ಇಂದ್ರಿಯಗಳಿಂದ ಏನ್ ಜ್ಞಾನ ಆಗುತ್ತೋ ಇದು ಮೇ ನಾಟ್ ಬಿ ಕರೆಕ್ಟ್.
ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ. ಯಾಕೆ ಇಂದ್ರಿಯಗಳು ಇಷ್ಟಿಷ್ಟೇ ನೋಡೋದು, ಕಣ್ಣು ರೂಪ, ಆಕಾರ, ಬಣ್ಣ, ಕಿವಿ ಬರೀ ಶಬ್ದ, ಮೂಗು ಬರೀ ವಾಸನೆ. ಆದ್ರಿಂದ ಇವುಗಳು ನಂಬ್ಕೊಳಕ್ಕಾಗಲ್ಲ ಅಂತ ಹೇಳಿದ್ವಿ. ಇನ್ನೊಂದು, ಹಿಂದೆಗಡೆ ಇರೋ ಆ ಮನಸ್ಸು ಬುದ್ಧಿ ಹೊರಗಡೆ ಹೋಗಿ ವಸ್ತುಗಳು ಡೈರೆಕ್ಟ್ ಆಗಿ ನೋಡಲ್ಲ ಅಂತ ಹೇಳಿದ್ವಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ? ಇವುಗಳಿಗೆಲ್ಲ ಆಧಾರ ಪ್ರಮಾತೃತ್ವ. ಫಸ್ಟ್ ಪ್ರಮಾತೃತ್ವ ಇದ್ದಾನ ಇಲ್ವೋ ಪರೀಕ್ಷೆ ಮಾಡ್ರಪ್ಪ, ಆಮೇಲೆ ಹೊರಗಡೆ ನೋಡಿವ್ರಂತೆ. ಅರ್ಥ ಆಯ್ತಾ? ಎಲ್ಲಿಗೆ ಹೇಟ್ ಆಗ್ತಾ ಇದ್ದಾರೆ ಇವರು? ಇವತ್ತು ಬೆಳಗ್ಗೆ ಯೋಚನೆ ಮಾಡಿದ್ವಲ್ಲ, ಅವರು ಯಾಜ್ಞವಲ್ಕ್ಯರ ಹತ್ರ ಕೇಳಿದ್ದಿದ್ದು ಏನಂತ, ಮರದ ಬೇರ್ ಕಿತ್ತಾಕ್ಬಿಟ್ರೆ ಮರ ಹೆಂಗುಟ್ಟುತ್ತಪ್ಪ ಅಂತ. ಈ ಪ್ರಮಾತೃತ್ವ ಇದೆ, ಈ ಪ್ರಮಾತೃತ್ವವನ್ನೇ ಅಲ್ಲಾಡ್ತಾ ಇದ್ದಾನೆ. ಇನ್ನು ಏನ್ ಜ್ಞಾನ ಇಟ್ಕೊಂತೀರ? ಅರ್ಥ ಆಯ್ತಾ? ಅಲ್ಲಿಗೆ ಹಾಕ್ತಾ ಇದ್ದಾರೆ ಗೇಟು. ಇದು ತಿಳ್ಕೊಬೇಕು. ಅರ್ಥ ಆಗ್ತಾ ಇದೆಯಾ ಸರ್? ಇನ್ನೂ ಒಂದ್ಸರಿ ಹೇಳಿ ಸರ್. ಹಾ, ಇಲ್ಲಿವರೆಗೂ ಏನ್ ಮಾಡಿದ್ರು, ಪ್ರಮಾಣಗಳು ಎಲ್ಲ ತಪ್ಪು ಅಂತ ಹೇಳಿದ್ರು. ಈಗ ಶಬ್ದ ಪ್ರಮಾಣ ಇದೆ, ಅದ್ರ ಮೇಲೆ ನಂಬ್ಕೊಳಕ್ ಬರೋದಿಲ್ಲ. ಅವನು ಅದರಲ್ಲೆಲ್ಲ ಏನೋ ಸೇರಿಸಿದ್ರೆ, ಈಗ ನಾನು ಅಮೇರಿಕಾನೇ ವರ್ಣಿಸ್ಬೇಕಾದ್ರೆ ನನ್ನ ಕಣ್ಣಲ್ಲಿ ಏನೋ ಪೊರೆ ಬಂದಿದ್ರೆ ನಾನು ಪೂರ್ತಿ ವರ್ಣಿಸಕ್ ಬರಲ್ಲ. ನೀವು ಅದನ್ನೇ ಕೇಳ್ಕೊಂಡು ಒಪ್ಕೋಬೇಕು. ಅದು ಏನಂತಾರೆ, ಶಬ್ದ ಪ್ರಮಾಣ, ಹಿರಿಯರ ಪ್ರಮಾಣ, ದೊಡ್ಡವರ ಪ್ರಮಾಣ, ನಂಬಿಕೊಂಡಿರೋದು. ಅದು ಹಿಂಗಲ್ಲಾಡ್ತಾ ಇದೆ. ಅದಕ್ಕಿಂತ ಇನ್ನೂ ಸ್ವಲ್ಪ ಈ ಕಡೆಗೆ ಬಂದ್ರೆ ಇರದೇ 3 ಪ್ರಮಾಣಗಳು. ಇನ್ನು ಅದು ಅನುಮಾನ ಪ್ರಮಾಣ, ಅದ್ರ ಹೆಸರೇ ಅನುಮಾನ, ಕಿತ್ತಾಡ್ತಾ ಇದೆ ಅದು. ಅದು ಬಿಟ್ರೆ ಇನ್ನು ಇಂದ್ರಿಯಗಳ ಪ್ರಮಾಣ. ಇಂದ್ರಿಯಗಳು ಇದು ಅಷ್ಟೇ. ಯಾಕೆ? ನಿಜವಾಗ್ಲೂ ನನಗೆ ಬೇಕಾಗಿರೋದು, ನಾನು ಹೊರಗಡೆ ಹೋಗಕ್ಕಾಗಲ್ಲ. ರಾಜ ಹೋಗಲ್ಲ, ಇನ್ನು ಮಂತ್ರಿ ಹೋಗ್ತಾನ, ಅವನು ಹೋಗಲ್ಲ. ಸೇನಾಪತಿ ಹೋಗ್ತಾನ, ಅವನು ಹೋಗುತ್ತೆ. ಅವನು ಸುಮ್ಮನೆ ಹೋಗಿದ್ದೆ ಆ ಊರಿನ ಯಜಮಾನನ ನೋಡ್ತಾನೆ, ಅವನು ಡೈರೆಕ್ಟ್ ಆಗಿ ಹೋಗಿದ್ದೆ ವಸ್ತುಗಳನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಅದಕ್ಕೆ ಇಷ್ಟು ವ್ಯತ್ಯಾಸ ಆಗ್ತಾ ಇದೆಯಲ್ಲ. ಈಗ ಇಂದ್ರಿಯಗಳಿಂದನೇ ಇಷ್ಟು ಯದ್ವಾ ತತ್ವ ಆಗ್ತಾ ಇದೆ. ನಾವು ಈ ಪ್ರಮಾಣಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಲ್ಲ ಅಂತ ಪ್ರಶ್ನೆ. ಈಗ ಈ ಪ್ರಮಾಣಗಳು ಕೂಡ ಅದಕ್ಕೆ ಅಸ್ತಿತ್ವ, ಯಾವುದೋ ಅಸ್ತಿತ್ವ ಇಲ್ಲ. ಯಾವುದೋ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಬೆಲೆ ಇಲ್ಲ. ಯಾಕೆ? ಇವಕ್ಕೆಲ್ಲ ಬೆಲೆ ಬರ್ತಾ ಇದ್ದಿದ್ದು ಈ ಪ್ರಮಾತೃತ್ವ ಅಂದ್ರೆ ಡೂಪ್ಲಿಕೇಟ್ ಆಗಿ ಅವನೇ ಹಿಂಗ ಅಲ್ಲಾಡ್ತಾ ಇದ್ದಾನೆ. ಅವನೇ ಇಲ್ದೆ ಇದ್ದ ಮೇಲೆ ಇನ್ನು ಪ್ರಶ್ನೆ ಎಲ್ಲಿದೆ? ತಪ್ಪು ಸರಿ ಇವೆಲ್ಲ ಹೊಡೆದಾಕ್ಬಿಟ್ರೆ ಬಿಸಾಕ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಮುಂದಕ್ಕೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡ್ರಿ. ಇಲ್ಲಿವರೆಗೂ ಹೊರಗಡೆಯಿಂದ ಪ್ರಮಾಣಗಳನ್ನ ಹೇಳ್ಕೊಂಡ್ಬಂದ್ರಿ. ಇವಾಗ ಪ್ರಮಾಣಗಳಿಗೆ ಆಧಾರ ಯಾರು? ಈಗ ಈ ಪ್ರಮಾಣಗಳು ನಾನು ಇದು ನೋಡ್ದೆ ಅಂತ ಯಾರಿಗೆ ತಗೊಂಡ್ಬಂದು ಕಪ್ಪ ಕಾಣಿಕೆ ಕೊಡ್ಬೇಕು? ರಾಜನಿಗೆ. ಹಾಗೆ ನಮ್ಮಲ್ಲಿ ಅವರವರಲ್ಲಿ ಪ್ರಮಾತೃತ್ವನೇ ಆ ರಾಜನೇ ನಿಜವಾಗ್ಲಿ ಇಲ್ಲದೆ ಇದ್ಮೇಲೆ ಇನ್ನ ಶರೀರ ಎಲ್ಲಿದೆ? ಆ ಶರೀರದ ಮೇಲೆ ಡಿಪೆಂಡ್ ಆಗಿರೋ ಇಂದ್ರಿಯಗಳೆಲ್ಲಿದೆ? ಇಂದ್ರಿಯಗಳ ಮೇಲೆ ಡಿಪೆಂಡ್ ಆಗಿರೋ ಹೊರಗಡೆ ಇರೋ ವಸ್ತುಗಳು ಎಲ್ಲಿದೆ? ಇವು ಅನಾತ್ಮ, ತೋರಿ ಹಾರೋದು. ಅದಕ್ಕೆ ನಿದ್ದೆಗೆ ಹೋದ್ರೆ ಇವುಗಳ ಅಡ್ರೆಸ್ ಇರಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಅರ್ಥ ಆಯ್ತಮ್ಮ? ವಿಶಾಲ್ ಅವರೇ, ಸ್ವಲ್ಪ ಅರ್ಥ ಆಯ್ತಾ? ಪೂರ್ತಿ ಅರ್ಥ ಆಗ್ತಾ ಇದ್ರು? ಅದೇ ಸರ್, ಇವಾಗ ಇವರೇ ಪ್ರಮಾತ್ರನೇ ಇಲ್ಲ ಅಂತ ಯಾರ್ಗೆ ನಾವೆಲ್ಲಾನು ತಂದು ಒಪ್ಪಿಸ್ತಾ ಇದ್ವೋ, ಇದು ಹಿಂಗೆ ಅದ್ ಹಂಗೆ, ಅಯ್ಯೋ ಕಣ್ಣಲ್ಲಿ ನೋಡಿದ್ದು ಇದು ಎಲ್ಲಾನು ಒಪ್ಪಿಸ್ತಾ ಇದ್ವು. ಈಗ ಅದೇ ಇಲ್ಲ ಅಂದ್ಮೇಲಿಂದ ಪ್ರಶ್ನೆ ಇಲ್ಲ ಅಂತ ಅಲ್ವಾ ಸರ್? ಅದೇ ಇಲ್ದಿದ್ಮೇಲೆ ಯಾರಿಗ ಒಪ್ಪಿಸ್ಬೇಕು? ಅವನು ಯಾವನು ಇಲ್ಲ ಅಲ್ಲಿ, ಅವನೇ ಹಿಂಗಲ್ಲಾಡ್ತಾ ಇದ್ದಾನೆ, ಅವನೇ ಇಲ್ಲ ಅಲ್ಲಿ. ಈಗ ಅದಕ್ಕೆ ಹೇಳ್ತಾರೆ, ಇನ್ನೂ ಕ್ಲಿಯರ್ ಆಗತ್ತೆ. ಅವರೇ ಸ್ವಾಮಿಗಳೇ ತೋರಿಸ್ತಾರೆ. ನಾನು ಬೆಳಿಗ್ಗೆನೆ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಅವರು ಹೇಳ್ತಾರೆ ಸಂದರ್ಭ ತಕ್ಕಂತೆ ನೋಡಿ. ಆದ್ದರಿಂದ
ದೇಹವು ನಾನು, ಇಂದ್ರಿಯಗಳು ನನ್ನವು, ಮನೋಬುದ್ಧಿಗಳು ನನ್ನವು ಅಂತ ಇಟ್ಟುಕೊಂಡ ಮೇಲಲ್ವೇ ನಾನು ಪ್ರಮಾತೃತ್ವನ ಕಲ್ಪನೆ ನಿಜವಾಗ್ಲೂ ಇಲ್ಲ. ಹೀಗಿರುವುದರಿಂದ ಇನ್ನ ಈ ಈ ಕಪ್ಪ ಕಾಣಿಕೆ ತಗೊಂಡ್ಬಂದು ಒಪ್ಸೋದು ಯಾರಿಗೆ? ಯಜಮಾನನಿಗೆ. ಯಜಮಾನನೇ ಇಲ್ಲದೆ ಇದ್ಮೇಲೆ ಯಾರಿಗ ಒಪ್ಪಿಸ್ಬೇಕು? ಯಜಮಾನನೇ ಇಲ್ಲ ಅಲ್ಲಿ. ಯಜಮಾನ ಇಲ್ಲದೆ ಇದ್ಮೇಲೆ ಅವನ ಅಂಗಡಿ, ಅವನ ಹೆಂಡತಿ, ಮಕ್ಕಳು, ಅವನ ಕೆಲಸದವರು, ಹೊರಗಡೆ ಎಲ್ಲ ಝೀರೋ, ಬೆಲೆ ಎಲ್ಲಿದೆ ಅಂತ ಹೇಳ್ತಾರೆ. ಹೀಗಿರುವುದರಿಂದ ಪ್ರತ್ಯಕ್ಷಾದಿ ಪ್ರಮಾಣ ವ್ಯವಹಾರವು ಈ ನಾನು ನನ್ನದು ಎಂಬ ತಪ್ಪು ತಿಳುವಳಿಕೆಯ ಆಧಾರದಿಂದಲೇ ಆಗ್ತಾ ಇರುತ್ತೆ. ಎಲ್ಲವೂ ಕೂಡ. ಅದಕ್ಕೆ ಹೇಳಿದ್ದು ನಾನು ಪಿಬೇಟ್ ಈ ಮೇಲ್ಗಡೆ ರಾಗಿ ಕಲ್ಲಿದೆ ನೋಡ್ರಿ, ಅದು ಬೀಸ್ಬೇಕು ಅಂದ್ರೆ ಬರೀ ಕೈನಲ್ಲಿ ಬೀಸಕ್ಕೆ ಬರಲ್ಲ, ಅದಕ್ಕೊಂದು ಗೂಟ ಹೊಡೀರಿ, ಅಂತ ತಿಳಿಸ್ತೀರಿ. ಈ ಗೂಟ ಇದೆಯಲ್ಲ, ಅದು ಪ್ರಮಾತೃತ್ವ. ನಾನು ಪ್ರತಿಯೊಬ್ಬರು ಅಲ್ಲಿ ನಡೀತಾ ಇರುತ್ತೆ. ಆದ್ದರಿಂದ ಯಾಕೆ ಇಲ್ಲಿ ನಮಗೆ ಲೌಕಿಕ ವೈದಿಕಕ್ಕೆ ಸಾಕು, ಅವರು ಅದಕ್ಕಿಂತ ಹಿಂದಕ್ಕೆ ಹೋಗಲ್ಲ. ಈಗ ನಾವು ಇವರ ಹಿಂದೆಗಡೆ ಯಾರಿದ್ದಾನೆ, ನನ್ನ ನಿಜವಾದ ಸ್ವರೂಪ ಏನು, ಹಾವು ಅಂತ ನಾವು ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದೀವಿ. ಹಾವುಗಿಂತ ಹಿಂದೆ ಹಗ್ಗ ಇದೆ ಅಂತ ಗೊತ್ತಾದ ಮೇಲೆ ಇವಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೋಸ್ಕರ ನಮ್ಮ ಆತ್ಮನ ಹತ್ರ ಹೋಗ್ಬೇಕು. ಅದು ಜ್ಞಾನಕಾಂಡ ಹೇಳೋದು. ಇವ್ರಿಗೇನ್ ಬೇಕಾಗಿಲ್ಲ, ಇವ್ರಿಗೆ ಅದನ್ನ ಇಟ್ಕೊಂಡೇ ಇರ್ತಾರ. ಇವ್ರು ಸ್ವರ್ಗಕ್ಕೆ ಹೋಗ್ಲಿ ಮತ್ತೆ ಹುಟ್ಟು ಬರ್ತಾರೆ, ಆ ಜೀವಪ್ಪ ಇದ್ದೇ ಇರ್ತಾನೆ, ಸೂಕ್ಷ್ಮ ಶರೀರ ಇದ್ದೇ ಇರುತ್ತೆ. ನೀವು ಸ್ವರ್ಗಕ್ಕೆ ಇದಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಇರುತ್ತೆ. ಎಲ್ಲಿವರೆಗೂ ಜ್ಞಾನ ಆಗಲ್ವೋ ಅಲ್ಲಿವರೆಗೂ ಈ ಪ್ರಮಾತೃತ್ವ ಹೋಗಲ್ಲ. ಆದ್ದರಿಂದ ಈ ಪ್ರಮಾತೃತ್ವ ನಿಜವಾಗ್ಲೂ ಇದೆಯಾ ಅನ್ನೋ ವಿಚಾರ ಈಗ ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ ನೋಡ್ರಿ. ಇವಾಗ ಅದು ನಮ್ಮ ಅನುಭವದಿಂದ ನೋಡ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ದೃಷ್ಟಾಂತಗಳು ಕೊಟ್ಟು ಹೇಳ್ತಾರೆ. ಆದ್ದರಿಂದ ಆಧಾರದಿಂದಲೇ ಆಗಿರುತ್ತದೆ ಪ್ರಮಾತೃತ್ವವು. ಈ ಪ್ರಮಾತೃತ್ವ ಅಂತ ಹೇಳ್ತೀವಲ್ಲ, ನಾನು ಅಂತ ಎಲ್ಲರೂ ಹೇಳ್ತಾರಲ್ಲ, ಇದು ನಮ್ಮ ನಿಜವಾದ ಸ್ವರೂಪ ಅಲ್ಲ. ನಮ್ಮ ನಿಜವಾದ ಸ್ವರೂಪಕ್ಕೆ ಇದು ಸೇರೂ ಇಲ್ಲ. ನಮ್ಮ ನಿಜವಾದ ಸ್ವರೂಪ ಏನು? ಗಾಢನಿದ್ರೆಯಲ್ಲಿ ಇರೋದು. ಅದು ಗಾಢನಿದ್ರೆಯಲ್ಲಿ ಇದೆ, ಕನಸಿನಲ್ಲೂ ಇದೆ, ಎಚ್ಚರದಲ್ಲೂ ಇದೆ. ಅದರಿಂದಲೇ ಇದಕ್ಕೆ ಅಸ್ತಿತ್ವ. ಹಗ್ಗದಿಂದಲೇ ಹಾವುಗೆ ಅಸ್ತಿತ್ವ, ಚಿನ್ನದಿಂದಲೇ ಒಡವೆಗಳಿಗೆ ಅಸ್ತಿತ್ವ. ಹಾಗೆ ಆ ನನ್ನ ನಿಜವಾದ ಸ್ವರೂಪದಿಂದಲೇ ಇದು ಇಷ್ಟ ಆಟ ಆಡ್ತಾ ಇರೋದು. ಯಾವುದೋ ಈ ಪ್ರಮಾತೃತ್ವ. ಹೆಂಗೆ ಹೇಳ್ತೀರಾ? ನಿದ್ದೆಗೆ ಬರಲಿ ನೋಡೋಣ, ಅಡ್ರೆಸ್ ಇಲ್ಲ, ಹೋಗ್ಲಿ. ಕನ್ಸಿಗೆ ಬರಲಿಪ್ಪ, ಇಲ್ಲ ಅಡ್ರೆಸ್ ಇಲ್ಲ, ಅಲ್ಲೂ ಇಲ್ಲ. ಹೋಗ್ಲಿ, ಕನಸು ನೋಡ್ಕೊಂಡು ಬಂದು ಇಲ್ಲಿಗೆ ಬರಲಿ, ಅಡ್ರೆಸ್ ಇಲ್ಲ. ಯಾಕೆ? ಇವ್ರು ತೂರಾಡೋರು, ಇವ್ರಿಗೆ ಒಂದು ಇದಿಲ್ಲ, ಇರಲ್ಲ, ಇವರು ಇಲ್ಲದೆ ಇರೋರು, ತೋರಿ ಹಾರೋರು. ಅಂಥದ್ದನ್ನ ಇಟ್ಕೊಂಡು ಏನ್ ಲೆಕ್ಕಾಚಾರ ಮಾಡ್ತೀರಿ ನೀವು? ಅವ್ರು ಹೇಳೋದು ಜ್ಞಾನ ಅಜ್ಞಾನ ಬಿಸಾಕ್ರ ಹೆಂಗ್ ತಗೊಂಡ್ಬರ್ತದೆ ನೋಡ್ರಿ. ಆದ್ದರಿಂದ ಅನುಭವ ಸಿದ್ಧವಾದ ಈ ವಿಷಯಕ್ಕೆ ತರ್ಕದಿಂದ ಆಗಿರುವ ಆಕ್ಷೇಪ ಎಂದಿಗೂ ಒಪ್ಪೋದಿಲ್ಲ. ತರ್ಕ ಅಂದ್ರೆ ಏನು? ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ಸ್ವಾಮಿ, ನೀವು ಆತ್ಮಗೀತ್ಮ ಅಂತ ಹೇಳ್ತಿರಲ್ಲ, ಎಲ್ಲಾದ್ರು ಎತ್ತಿಡ್ರಿ, ಅಲ್ಲೆಲ್ಲಾದ್ರು ಹಿಂದೆಗಡೆ ಹಾಕ್ರಿ, ವೇಸ್ಟ್ ಬ್ಯಾಸ್ಕೆಟ್ ಹಾಕ್ರಿ, ಯಾವನ್ ಕಂಡಿದ್ದಾನೆ ಅಂತ ಹಿಂಗೆಲ್ಲ ಕೇಳ್ತಾರೆ. ಅವ್ರಿಗೆ ಇದೇ ಸತ್ಯ. ಅವ್ರಿಗೆ ಸಾರ್ವತ್ರಿಕ ಪೂರ್ಣಾನುಭವದಿಂದ ನಾವು ನೋಡ್ಕೊಂಡ್ಬಿಟ್ಟಿದ್ವಿ, ನಮಗ್ ಫಿಕ್ಸ್ ಆಗ. ಈಗ ಬೇರೆ ಥರನು ತೋರಿಸ್ತಾರೆ ನೋಡ್ರಿ. ಈಗ ನಾನು ಶರೀರವು, ಇಂದ್ರಿಯಗಳು ನನ್ನವು ಅಂತ ಎಲ್ಲರಿಗೂ ಅನುಭವದಲ್ಲಿದೆ. ಬಟ್ ಅದು ಸರಿಯಾ? ಆ ಅನುಭವ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕಲ್ವಾ? ಅದು ಮತ್ತದೇನದು? ಅವಿದ್ಯೆಯಿಂದ ಅಂತ ಅಷ್ಟೇ. ಅವಿದ್ಯಾಕೃತವೆಂದು ಏಕೆ ಹೇಳಬೇಕು ಅಂತ ನೀವು ಕೇಳಬಹುದು. ಶರೀರೇಂದ್ರಿಯಗಳಿಂದ ನಾವು ವ್ಯವಹರಿಸುತ್ತೇವೆಂಬುದು ನಿಜ. ನನ್ನ ಶರೀರವು ನನಗೆ ಅದನ್ನು ಆಶ್ರಯಿಸಿರುವ ಇಂದ್ರಿಯಗಳು ಮತ್ತೆ ಇಂದ್ರಿಯಗಳಿಂದ ಹೊರಗಡೆ ಇರೋ ವಸ್ತುಗಳು ನೋಡ್ತಾ ಇರೋದು ಹೀಗೆ ಎಂದು ನಮ್ಮೆಲ್ಲರಿಗೂ ತೋರ್ತಾ ಇದೆ ಎಂಬುದು ಗೊತ್ತಿದೆ ನಮಗೆ.
ಆದರೆ ಹಾಗೆ ತೋರಿದ ಮಾತ್ರದಿಂದ ಲೌಕಿಕ ವೈದಿಕಕ್ಕೆ ಹಂಗಾಗಿದ್ದರಿಂದ ಇದೇ ಪರಮಾರ್ಥ ಅಂತ ಹೇಗೆ ಹೇಳ್ತೀರಾ? ಕನಸಿನಲ್ಲೂ ಹೀಗೆ ಇದೆ, ಅಲ್ಲೂ ಕೂಡ ಒಂದು ಶರೀರ ಅಂತೀರ, ಆ ಶರೀರವನ್ನು ನಾನು ಅಂತೀರ ಭಿಕ್ಷುಕ, ಆ ಶರೀರವನ್ನು ನಾನು ಅಂತೀರ, ಆ ಶರೀರದಲ್ಲಿ ಇಂದ್ರಿಯಗಳಿದೆ, ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇಂದ ಹೊರಗಡೆ ಪ್ರಪಂಚ ನೋಡ್ತಾ ಇದೆ, ಅಲ್ಲೂ ಕೂಡ ಹಂಗೆ ಹೇಳ್ತೀರಾ? ಎಚ್ಚರಕ್ಕೆ ಬಂದ್ರಿ ತೋರಿಸ್ರಿ ಅದು ಇಲ್ಲ. ಹಾಗೆ ಎಚ್ಚರದಲ್ಲಿರೋ ಜನಕ ಮಹಾರಾಜನ ಅವನ ಯೋಕ್ತಿ ಇಷ್ಟೇ ಅನ್ನೋದು ಹೇಳ್ತಾ ಇದ್ದಾರೆ. ಹೀಗೆ ಅವನ್ನೆಲ್ಲ ನಿಜವಾಗಿ ನಾನು ನನ್ನದು ಅಂದುಕೊಳ್ಳುತ್ತಿದ್ದೇವೆ ಇಲ್ಲ. ಇವಾಗ ಅನ್ಕೊಳ್ರಿ, ಕನಸಿನಲ್ಲಿ ಆ ಭಿಕ್ಷುಕನ್ ನಾನು ನನ್ನದು ಆ ಪ್ರಪಂಚ, ಈಗ ಎಚ್ಚರಕ್ಕೆ ಬಂದ್ಮೇಲೆ ಅನ್ಕೊಳ್ರಿ ಅದು ನಾನು ಅಂತ ಅನ್ರಿ ನೋಡೋಣ ಅನ್ನೋದು. ಯಾಕೆ ಸುಳ್ಳು? ನೀವು ಕನಸಿನಲ್ಲಿದ್ದಾಗ ಇದು ಬರುತ್ತೇನೋ ಅಲ್ಲಿಗೆ? ಇಲ್ಲ. ಮತ್ತೆ ಇದನ್ನ ಸುಳ್ಳು ಅಂತ ಯಾಕೆ ಹೇಳಲ್ಲ? ಹೋಗ್ಲಿ, ಎರಡು ನಿದ್ದೆಗೆ ಬರುತ್ತಾ? ಅಡ್ರೆಸ್ಸೇ ಇಲ್ಲ. ಹೆಂಗೆ ತಗೊಂಡ್ಬರ್ತಾರೆ ಅನುಭವ. ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವ ಇಟ್ಕೊಳ್ದೆ ಇದ್ರೆ ಗೋವಿಂದ ಅದು ಹೆಂಗ್ ಅರ್ಥ ಮಾಡ್ಕೊಂತಿರೋ ದೇವರಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಈಗಿನ ಶರೀರವು ನಮಗೆ ಹೇಗೆ ಯಾವಾಗ ಬಂತು ಗೊತ್ತಿಲ್ಲ. ಈಗಿನ ಶರೀರ ಅಂದ್ರೆ 19 ಮುಖಗಳು, ಇದರಲ್ಲಿ ಪ್ರಮಾತೃ ಲೀಡರ್, ಅವನು ಈ ಶರೀರವನ್ನು ನಾನು ಅಂತಾನೆ, ಈ ಇಂದ್ರಿಯಗಳು ನನ್ನದೂ ಅಂತಾನೆ, ಇಲ್ಲಿಂದ ಹೊರಗಡೆ ಇರೋದು ನನ್ನದೂ ಅಂತಾನೆ, ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ. ಇಲ್ಲಿ ಸ್ವಾಮಿ ಈ ಶರೀರ ಹೇಗೆ ಬಂತು ಅಂತ ಪ್ರಶ್ನೆ ಕೇಳಿದ್ರೆ, ಕರ್ಮದಲ್ಲಿ ಶ್ರದ್ಧೆ ಇರೋರು ಸ್ವಾಮಿ ಈಗಿನ ಶರೀರ ನಾನು ಹಿಂದೆ ಮಾಡಿದ ಕರ್ಮದ ಫಲ, ಮೊನ್ನೆ ನಾವು ಮಾಡಿದ್ವಲ್ಲ ಅಲ್ಲಿ ಹೇಳ್ತಾರೆ ಕರ್ಮದಲ್ಲಿ ಶ್ರದ್ಧೆ ಇರೋರು. ಈಗ ನಮ್ಗದಕ್ಕೆ ಉತ್ತರ ಸಿಕ್ಬಿಟ್ಟಿದೆ, ಅದನ್ನು ಚೆನ್ನಾಗಿ ಚರ್ಚೆ ಮಾಡಿದ್ದೀವಿ. ಕೋಳಿ ಮೊದಲುನ ಮೊಟ್ಟೆ ಮೊದಲುನ, ಮರ ಮೊದಲುನ ಬೀಜ ಮೊದಲುನ, ಶರೀರ ಮೊದಲುನ ಕರ್ಮ ಥಿಯರಿ ಮೊದಲುನ ಅಲ್ಲಾಡ್ತಾ ಇದೆ. ಈಗ ನಾವು ಯಾವತ್ತು ಯೋಚನೆ ಮಾಡೇ ಇಲ್ಲ. ಹಾಗೆ ಇದಕ್ಕೆ ಉತ್ತರ ಬೇಕು ಅಂದ್ರೆ ದಡ್ಡ ಹಾವು ಸತ್ಯ ಅನ್ಕೊಂಡಿದ್ಯಾ? ಸ್ವಲ್ಪ ಹಿಂದೆ ನೋಡು, ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವು ಅಯ್ಯೋ ಎಡೆ ಎತ್ತಿದೆ, ಬಾಲ ಇದೆ, ಅದಕ್ಕೆ 2 ಹಲ್ಲಿದೆ, ಕಚ್ಚಿದ್ರೆ ಸತ್ತು ಹೋಗ್ತೀನಿ, ಎಲ್ಲ ಕಿತ್ಕೊಂಡೋಗ್ಬಿಡುತ್ತೆ ಹಗ್ಗ ಅಂತ ಗೊತ್ತಾದ್ಮೇಲೆ. ಹಾಗೆ ನಿನಗೆ ನಿಜವಾಗ್ಲೂ ನೀನು ಒಳಗಡೆ ಇರೋ ಆತ್ಮಸ್ವರೂಪ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ದು, ಬೆಲೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಶರೀರವು ನಮಗೆ ಸಂಬಂಧಿಸಿದೆ ಎಂದು ಯಾಕರ ಮೇಲಿಟ್ಕೊಳ್ಬೇಕು ಅನ್ನೋ ಪ್ರಶ್ನೆ ಹಾಗೆ ಉಳಿದುಕೊಂಡ್ಬಿಡುತ್ತೆ. ಅಂತೂ ಈ ಶರೀರ ಇಂದ್ರಿಯಗಳು ನನಗೆ ಇವೆ ಎಂದು ನಾವುಗಳು ಇಟ್ಟುಕೊಂಡಿರುವುದು ನಿಜ, ಲೌಕಿಕ ವೈದ್ಯ ಬೇಕು. ಆದ್ರೆ ಪಾರಮಾರ್ಥಕ್ಕೆ ಹೋಗುವಾಗ ನಾವು ವಿಚಾರ ಮಾಡಿದ್ರೆ ನನಗೆ ಆನಂದ ತುಂಬ ಬೇಕು. ಯಾವ್ದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ, ಮತ್ತೆ ಇದು ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೇಕು, ಪರ್ಮನೆಂಟ್ ಸಲ್ಯೂಷನ್ ಬೇಕು ಅಂತ ನಾವಿವಾಗ ಕಿತ್ತಾಡ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ನಿಂತು ನಾವಿಲ್ಲಿ ನೋಡಕ್ ಬಂದ್ರೆ ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಿಜವಾಗಿಯೂ ಶರೀರಾದಿಗಳು ಇದೆ ಎಂದಾಗಲಿ ಅವುಗಳನ್ನು ನಾವು ಉಪಯೋಗಿಸ್ಕೊಂಡು ನಾನು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂತೀನಿ ಅಂತ ಈ ಪ್ರಮಾತೃತ್ವ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವವಾಗಲಿ ಇದು ವ್ಯವಹಾರ ದೃಷ್ಟಿಯಿಂದ ಸೆರೆ, ಪಾರಮಾರ್ಥ ದೃಷ್ಟಿಯಿಂದ ಝೀರೋ ಹಂಗೆ ಹೇಳ್ತಾ ಇದ್ದಾರೆ. ಹಂಗಲ್ವಾ? ಆದ್ದರಿಂದ ಇಷ್ಟು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹೋಲ್ಸೇಲ್ ನನ್ನ ನಿಜವಾದ ಸ್ವರೂಪಕ್ಕೆ ಅಂಟಿಲ್ಲ, ಸಂಬಂಧ ಇಲ್ಲ. ಇದಕ್ಕೆ ಏನಾದರೂ ಅದಕ್ಕೆ ಕಿಂಚಿತ್ ಆಗೋದಿಲ್ಲ. ಹೇಗಿದೆ? ಆಕಾಶಕ್ಕೆ ಏನಾದರೂ ಆಗುತ್ತಾ? ಏನೇನೂ ಆಗೋದಿಲ್ಲ. ಮಡಕೆ ಅದ್ರ ಬಗ್ಗೆ ಹೇಳಿದ್ವಲ್ಲ ಬೇಕಾದಷ್ಟು ನೋಡ್ಕೊಳ್ರಿ. ಹಾಗೆ ಅವು ನಮಗೆ ಇವೆ ಎಂಬ ನಂಬಿಕೆಯೇ ಅವಿದ್ಯೆ. ಸ್ವಾಮಿ ಇದು ನಾನು ಇದ್ದೀನಿ ಅಂತ ಹೇಳ್ತೀಯಲ್ಲ, ನಿನ್ನ ಅವಿದ್ಯೆ, ರಾಂಗ್ ನಾಲೆಡ್ಜ್. ಸರಿಯಾಗಿ ವಿಚಾರ ಮಾಡು.
ಆದ್ದರಿಂದ ಇವೆಲ್ಲವೂ ಕೂಡ ಏನು, ನಾನು ಹುಟ್ಟಿದ್ದೀನಿ, ನಾನು ಇವನು, ನನ್ನ ಹೆಂಡತಿ ಮಕ್ಕಳು, ನನ್ನ ತಂದೆ ತಾಯಿಗಳು, ಆದಿ ಭೌತಿಕ ಆದಿ ದೈವಿಕ ಅವಸ್ಥೆಗಳು ಮೂರು ಎಲ್ಲ ತಪ್ಪು. ಯಾಕೆ? ಇವು ಯಾವುದು ಇಲ್ಲ ಕಣೋ, ನೋಡೋ ನೀನು ನಿನ್ನ ನಿಜವಾದ ಸ್ವರೂಪದ ಕಡೆ ಸ್ವಲ್ಪ ತಿರುಗೋ. ಆದ್ದರಿಂದ ಈ ಪ್ರಮಾತೃತ್ವವು ತಪ್ಪು ತಿಳುವಳಿಕೆಯ ಫಲ ಅಂತ ನಿಶ್ಚಯ ಆಗ್ಬಿಡುತ್ತೆ. ಈಗ ಇಲ್ಲ ಇದಂತಿರ್ಲಿ ಸ್ವಾಮಿ, ಈ ಪ್ರಮಾತೃತ್ವ ನಮ್ಮ ಸ್ವರೂಪಕ್ಕೆ ಸೇರಿದ್ದೇ ಅಲ್ಲವೆಂಬುದಕ್ಕೆ ಈ ಪ್ರಮಾತೃತ್ವ ಇಷ್ಟು ಮಾತ್ರ ತಗೋಬೇಡ್ರಿ, ಹೋಲ್ಸೇಲ್ ತಗೋಬಹುದು. ಈ ಪ್ರಮಾತೃತ್ವ ಅನ್ನೋದು ಈ 19 ಏಕೋನಂಶದ ಮುಖದಲ್ಲಿ. ಹಾಗೆ ಆದಿ ಭೌತಿಕವಾಗಿ ತಗೊಳ್ರಿ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕವಾಗಿ 14 ಲೋಕಗಳು, ಅಲ್ಲಿರೋ ಎಲ್ಲರೂ ಸೇರಿಸ್ಕೊಂಡ್ರಿ, ಸ್ಥೂಲ ಸೂಕ್ಷ್ಮ ಬೆಷ್ಟಿ ಸಮಷ್ಟಿ ಇಷ್ಟು. ಈಗ ಅದನ್ನ ನಮ್ಮ ಅನುಭವದಲ್ಲಿ ಹೇಗೆ ತೋರಿಸ್ತೀರಾ? ಪ್ರಶ್ನೆ. ಯಾವುದಾದ್ರೂ ಒಂದು ನೇರಾದ ಅನುಭವದ ಆಧಾರ ಇದೆಯೇನೋ? ನನ್ನ ನಿಜವಾದ ಸ್ವರೂಪ ಅದು ಇದು ಯಾವುದು ಅಲ್ಲ ಅಂತ ಅನ್ನೋದಕ್ಕೆ ಏನಾದರೂ ಇದೆಯೇನೋ? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸ್ವಾಮಿಗಳು ಅಲ್ಲಿ ಕೇಳ್ತಾ ಇದ್ದಾರೆ, ನಮ್ಗೆಲ್ಲ ಗೊತ್ತಿದೆ ಉತ್ತರ. ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದೆಯೇನೋ? ಮೀನಮ್ಮ, ಯಾರಾದರೂ ಮೀನಮ್ಮನೋ ಅಥವಾ ಪ್ರತಿಭಾ, ಕೃಷ್ಣವೇಣಿ, ಸಾರಿ ಗೋಪಾಲ, ಕಲ್ಪನಾ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಯಾರಿಗಿಲ್ಲ ನೋಡ್ರಿ, ಎಲ್ರಿಗೂ ಗೊತ್ತು ಸಾರ್ವತ್ರಿಕ ಪೂರ್ಣ. ನಾವು ಯೋಚನೆ ಮಾಡ್ಬೇಕು, ನಮ್ಗೆ ಆನ್ಸರ್ ಸಿಕ್ಬಿಟ್ಟಿದೆ. ಅದನ್ನ ಇವಾಗ ನೆಕ್ಸ್ಟ್ ಚಾಪ್ಟರ್ನಲ್ಲಿ ತೋರಿಸ್ತಾರೆ, 8ನೇ ಚಾಪ್ಟರ್. ಏನದು? ಈ ಪ್ರಮಾತೃತ್ವ ಅಂದ್ರಲ್ಲ, ಅಂದ್ರೆ ಅದು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಇದು ನಮ್ಮ ಸ್ವಭಾವ ಅಲ್ಲ. ಹಾವು ಅಂದ್ರಲ್ಲ, ಹಗ್ಗದ ಸ್ವಭಾವ ಅಲ್ಲ. ಹೇಗೆ? ಈ ಮನುಷ್ಯನು ತಾನು ಪ್ರಮಾತೃ. ನೋಡ್ರಿ, ಇಲ್ಲಿ ಪ್ರಮಾತೃ ಅಂತ ಇದ್ದಾರೆ. ಜ್ಞಾತೃತ್ವ ನೀವೇನು ಹೇಳಿದ್ರು ಅದೇ. ಪ್ರಮಾತೃ ಎಂದರೆ ವಿಷಯಗಳನ್ನ ಅರಿಯುವವನು, ಆಬ್ಜೆಕ್ಟ್ಸ್, ಎಲ್ಲ ತರ ಆಬ್ಜೆಕ್ಟ್ಸ್ ಅರಿಯುವವನು. ಇವನೇ ಲೀಡರ್, ಪಿವೆಟ್. ಇವನು ಇದ್ಕೊಂಡಿರ್ತಾನೆ. ಅವನು ಜ್ಞಾನದ ರಾಶಿಯನ್ನು ಕೂಡ ಕೊಂತ ಇರ್ತಾನೆ. ಹೇಳಿದ್ರಲ್ಲ, ಸೈಂಟಿಸ್ಟ್ಗಳು, ಅವರು ಇವರು, ಇಂಜಿನ್, ಅವು ಇವು ಇನ್ಸ್ಟ್ರೂಮೆಂಟ್ಸ್, ಜ್ಞಾನ ಬಂದ ಎಲ್ಲ ವಿಜ್ಞಾನಿಗಳದು ಮತ್ತು ಅದರದ್ದು ಇದರದ್ದು ಕೂಡಾಕೊಂತಾನೆ ಇರ್ತಾನೆ. ಹುಟ್ಟದಾಗಿಂದ ಸಾಯೋದು ಅದೆಷ್ಟು ಜನ್ಮಗಳಿಂದ ಕೂಡಾಕ್ತಾ ಇದ್ದಾನೋ. ಆ ಅಜ್ಞಾನವನ್ನು ಅಷ್ಟಷ್ಟು ಕಳೆದುಕೊಳ್ತಾ ಇರ್ತಾನೆ. ಅಲ್ಲಿ ಲೌಕಿಕದಲ್ಲಿ ಅಯ್ಯೋ ನಾನು ಮೊದಲು ತಿಳ್ಕೊಂಡಿದ್ದು ತಪ್ಪು, ಇವಾಗ ತಿಳ್ಕೊಂಡ್ರು ಸರಿ, ಹಿಂಗೇ ಮಾಡ್ತಾ ಇರ್ತಾನೆ. ಏನು ತಿಳ್ಕೊಂಡ್ರು ಅದು ಕಾಮ, ಇದು ಸೇರೋಯ್ತು, ಇನ್ನೊಂದು ತಪ್ಪು ತಿಳ್ಕೊಂಡಿದ್ದೇನೆ, ಹಿಂಗೆ ಓಡಾಡ್ತಾ ಇರ್ಬೇಕು, ಅದನ್ನೇನೋ ಮಾಡೋಕೆ ಬರೋಲ್ಲ. ಆದರೆ ಭೌತಿಕ ವಿಜ್ಞಾನವು ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಿ ಹೊಸ ಹೊಸ ಶೋಧನೆಗಳನ್ನು ಮಾಡಿ ಮನುಷ್ಯನಿಗೆ ಹೊಸ ಹೊಸ ತಿಳುವಳಿಕೆಯನ್ನು ತಿಳಿದುಕೊಡುತ್ತಾ ಇದೆ. ಭೌತಿಕ ಎಲ್ಲಾನು ಅಷ್ಟೇ. ಡಾಕ್ಟರ್ಗಳು, ಸೈನ್ಸ್ ತಗೊಳ್ರಿ, ಭೌತಿಕ ವಿಜ್ಞಾನ ತಗೊಳ್ರಿ, ವಿಜ್ಞಾನಿಗಳು ಎಲ್ಲರೂ ಎಷ್ಟೊಂದು. ಮೊದಲು ಬರೀ ನಡಿಗೆ ಇತ್ತು, ಇವಾಗ ಆಮೇಲೆ ರಾಕೆಟ್ವರೆಗೂ ಹೋಗ್ಬಿಟ್ಟಿದೆ. ಹೀಗೆ ಮಾಡ್ತಾ ಇದೆ, ಜ್ಞಾನವನ್ನು ತಂದು ಕೊಡ್ತಾ ಇದೆ. ಇವನನ್ನು ಕೂಡಾಕೊಂತ ಇದ್ದಾನೆ. ಎಲ್ಲರಿಗೂ ಇದೆ ಬೇಕು, ಪಿವೆಟ್, ಈ ಪ್ರಮಾತೃತ್ವ ಪ್ರತಿಯೊಂದಕ್ಕೂ, ಚಂದ್ರಲೋಕಕ್ಕೂ ಇವನಿಗೂ ಹಾಗೆ. ಆದ್ದರಿಂದ ಹೀಗೆ, ಆದ್ದರಿಂದ ಜ್ಞಾತ್ರವು ವಿಷಯದ ಮೇಲೆ ತನ್ನ ಜ್ಞಾನದ ಬೆಳಕನ್ನು ಬೀರಿ ಅದರ ತತ್ವವನ್ನು ತಿಳಿದುಕೊಳ್ಳುವನು. ಈ ಜ್ಞಾತೃತ್ವವೇ ನನ್ನ ಸ್ವಭಾವವೇ ಎಂಬ ನಂಬಿಕೆಯು ಮನುಷ್ಯನ ಜ್ಞಾನಾರ್ಜನೆ ಪ್ರಯತ್ನಕ್ಕೆ ಆಧಾರವಾಗಿದೆ. ಇಷ್ಟೆಲ್ಲದಕ್ಕೂ ಮುಕ್ತರು ಎಷ್ಟು ಜನ ಆಗ್ತಾರೆ ಸ್ವಾಮಿ? ಒಬ್ಬ ರಾಮಕೃಷ್ಣ ಪರಮಹಂಸ ರಮಣ ಮಹರ್ಷಿ. ಮಿಕ್ದವ್ರಿಗೆಲ್ಲ ಇದೇ ಲೀಡರ್ ಆಧಾರ. ಅವನು ಪೊಲಿಟಿಕಲ್ ಲೀಡರ್ ಆಗಿರಲಿ, ಸೈಂಟಿಸ್ಟ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಯಾರು ಬೇಕಾದ್ರೂ ಆಗಿರಲಿ. ಚಂದ್ರಲೋಕಕ್ಕೆ ಅವನ ಅದು ಅಷ್ಟೇ, ಯಾರು ಕಂಡು ಹಿಡಿದ್ರು ಅದೇ. ಹಾಗೆ ಈ ಜ್ಞಾತೃತ್ವವು ನಿಜವಾಗಿ ನಮ್ಮ ಸ್ವರೂಪಕ್ಕೆ ಸೇರಿದೆಯಾ ಅಲ್ವಾ? ಜ್ಞಾತೃತ್ವ ಅಂದ್ರೆ ಪ್ರಮಾತೃತ್ವ, ಈ ಡೂಪ್ಲಿಕೇಟ್ ಆಗಿ ಅಷ್ಟೇ. ಅವ್ರ ಪ್ರಶ್ನೆ ಕೇಳ್ತಾರೆ. ಈ ಪ್ರಮಾಣಗಳನ್ನ ನಂಬ್ಕೋಣ ಅಂದ್ರೆ ಇಂದ್ರಿಯಗಳಿಂದ ಕೇಳಕ್ ಹೋಗ್ತೀರೇನ್ರಿ? ಇಂದ್ರಿಯಗಳಿಂದ ಅಲ್ಲಾಡ್ತಾ ಇದೆ. ಇಂದ್ರಿಯಗಳು ಯಾಕೆ? ಇಂದ್ರಿಯಗಳವರ
ಪ್ರಮಾತೃತ್ವನೇ ಹಿಂಗೆ ಅಲ್ಲಾಡ್ತಾ ಇದ್ದಾನೆ, ಅವನ್ನ ಏನ್ ಕೇಳ್ತೀರಿ ನೀವು ಅಂತ. ಪ್ರಮಾಣವು ಹೇಳಿದ್ದೆಲ್ಲ ಸತ್ಯವೆಂದು ನಾವು ಇಟ್ಟುಕೊಂಡಿರುತ್ತೇವೆ ಅಷ್ಟೇ. ಇಲ್ಲಿವರೆಗೂ ವಿಷಯದ ತತ್ವವನ್ನ ಹೀಗೆ ನಿರ್ಧರಿಸಿ ತೀರ್ಪು ಕೊಡುವ ಅಧಿಕಾರವು ಈ ಪ್ರಮಾಣಕ್ಕೆ ಎಲ್ಲಿಂದ ಬಂದಿರುತ್ತೆ? ಅಂದ್ರೆ ಈ ಪ್ರಶ್ನೆಯನ್ನ ತೆಗೆದಾಗ ಲೋಕದೃಷ್ಟಿಯಿಂದ ಇದಕ್ಕೊಂದು ಉತ್ತರ ಸಿಗ್ಬೋದು ಅಂತ. ಇಲ್ಲಿ ಈ ಕೆಲವು 2 ದೃಷ್ಟಾಂತಗಳು ಕೊಡ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವ್ಯವಹಾರಕ್ಕೆ ಸಾಕಿದು, ಅದಕ್ಕೆ ಹೇಳಿದ್ ನಾನು. ಲೌಕಿಕ ವೈದಿಕ ಈ ಪ್ರಮಾತೃ ಇರಲೇಬೇಕು, ಅವ್ರು ಬಿಡೋದಿಲ್ಲ. ಅದಕ್ಕೆ ಅವ್ರಿಗೆ ಆತ್ಮನವರೆಗೂ ಹೋಗೋದಿಲ್ಲ. ಯಾರು ಪೂರ್ವ ಮೀಮಾಂಸಕರು ಮತ್ತೆ ಈ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗೋರು, ಅವ್ರಿಗೆ ಪ್ರಮಾತೃ ಇರಲೇಬೇಕು. ಅಲ್ಲಿಗೆ ಹೋದ್ರು ವಾಪಸ್ ಬಂದರು, ಸ್ವರ್ಗ ನರಕಗಳಿಗೆ ಹೋದ್ರು ವಾಪಸ್ ಬಂದರು, ಇವನಿದ್ದೇ ಇರ್ತಾನೆ. 84 ಲಕ್ಷ ಜೀವರಾಶಿಗಳನ್ನ ಸುತ್ಕೊಂಡ್ ಬಂದ್ರು ಆ ಪ್ರಮಾತೃ ಹಾಗೇ ಇರ್ತಾನೆ. ಅವನು ಎಷ್ಟು ಹೆಂಗಿರುತ್ತೆ ನೋಡ್ರಿ. ಅದಕ್ಕೋಸ್ಕರ ಹಿಂದೆ ನಿಮ್ಗೊಂದು ಕತೆ ಹೇಳಿದ್ದೆ. ಒಂದ್ಸಾರಿ ಏನಾಯ್ತು, ಈ ಸಂದರ್ಭದಲ್ಲಿ ಕೇಳಲೇಬೇಕು. ಒಂದ್ಸಾರಿ ಏನಾಯ್ತು, ಒಬ್ಬ ಯಾರೋ ಬೇರೆ ದೇಶದವ, ಅವನು ಒಂದು ಕುಂಬಳಕಾಯಿ ವ್ಯಾಪಾರ ಮಾಡ್ತಾ ಇದ್ದ ನಮ್ಮ ದೇಶಕ್ಕೆ ಅಂತ. ಒಂದು ಗಾಡಿನಲ್ಲಿ ಒಂದು 500 ಕಾಯಿಗಳು, 200 300 500 ಎಷ್ಟು ಹಾಕೊಂಡು ಬರ್ತಾ ಇದ್ರೆ ಅವನಿಗೆ ಗೊತ್ತು, ನಾನು ಈ ಕಡೆ ಏನಾದರೂ ಬಂದರೆ ಟೋಲ್ ಗೇಟ್ ಸಿಗುತ್ತೆ, ನಾನು ಇಲ್ಲಿ ಇವನಿಗೆ ಟ್ಯಾಕ್ಸ್ ಕಟ್ಟಬೇಕು, ಬೇಡ ಅಂತ ಹೇಳಿ ಅವನು ಬೇರೆ ದಿಕ್ಕಿನಲ್ಲಿ ಗಾಡಿ ಹೊಡ್ಕೊಂಡ. ಇವರೆಲ್ಲ ರಾತ್ರಿ ಹೊತ್ತೇ ಕಳ್ತನ ಮಾಡ್ತಾ ಇದ್ದಿದ್ದು. ಬೇರೆ ಕಡೆ ಹೊಡ್ಕೊಂಡು ಬಂದ. ರಾತ್ರಿ ಹೊತ್ತೆಲ್ಲ ಜರ್ನಿ ಮಾಡಬೇಕು, ಮಧ್ಯದಲ್ಲಿ ಯಾವಾಗಲೂ ನಿದ್ದೆ ಮಾಡಬೇಡ. ಮಧ್ಯರಾತ್ರಿ ಬೆಳಿಗ್ಗೆ ಎದ್ದು ನೋಡ್ತಾನೆ, ಆ ಗಾಡಿ ಬಂದು ಆ ಟೋಲ್ ಗೇಟ್ ಹತ್ರನೇ ನಿಂತಿದೆ. ಅವನು ಎಡ ಮೇಳಕೆ ಏನ್ ನಿದ್ದೆ ಮಾಡ್ತಾ ಇದೀಯಾ ಅಲ್ಲ, ಏನು ಅಂತ, ಏನಿದು ಅಂತ ಅಂದ. ಕುಂಬಳಕಾಯಿ ಎಷ್ಟಿದೆ? 500. 100 ಇಲ್ಲಿ ಕೊಟ್ಬಿಡು ಅಲ್ಲ. 100 ಕೊಟ್ಟ ಅವನು. ಯಾಕೆ ಅಂತಂದ, ಗೌರ್ಮೆಂಟ್ ಕಾಣಿಸಲ್ದೇ ನಿನಗೆ, ಇದಕ್ಕೆ ಇದು ಮುನ್ಸಿಪಾಲ್ಟಿದು ಕೊಡು ಅಂದ. ಟ್ಯಾಕ್ಸ್ ಇಸ್ಕೊಂಡ. ಮುಂದಕ್ಕೆ ಹೋದ, ಇನ್ನೊಂದು ಸಿಕ್ತು, ಇನ್ನೊಂದು ಇಟ್ಕೊಂಡ್ರು ಅವರು. ಎಲ್ಲಿಗೆ ಹೋಗ್ತಾ ಇದೀಯಾ? ಏನದು? ಕುಂಬಳಕಾಯಿ ಕೊಡು, ಇಲ್ಲಿ ಒಂದು 50 ಅವನ 50 ಇಸ್ಕೊಂಡ. ಹಿಂಗೆ ಹೋದ್ 3-4 ಕಡೆ ಎಲ್ಲ ಕೊಟ್ಕೊಂಡು ಹೋದ. ಅವನು ಸ್ವಲ್ಪ ನೋಡ್ದ, ಬುದ್ಧಿವಂತ. ಅವನೇನ್ ಮಾಡ್ದ, ಆ ಊರು ಸುತ್ತಲೂ ಪರೀಕ್ಷೆ ಮಾಡಿದ್ದೆ. ಒಂದು ಕಡೆ ಹೋಗಿದ್ದೆ, ಅಲ್ಲಿ ಒಂದು ಆಫೀಸ್ ಓಪನ್ ಮಾಡ್ದ. ಆಫೀಸ್ ಓಪನ್ ಮಾಡಿದ್ದು ಕೊನೆಗೆ ಬಂದವ್ರಿಗೆಲ್ಲ ನಿಲ್ಸೋ, ಏನದು ಇದು, ಟ್ಯಾಕ್ಸ್ ಕಟ್ಟು ಅಂತ ಇದ್ದ. ಪಾಪ ಅವರು ಟ್ಯಾಕ್ಸ್ ಕಟ್ಟು ಹೋಗ್ತಾ ಇದ್ರು, ಬಟ್ ಅವರು ರಸೀತಿ ಕೊಡ್ತಾ ಇದ್ದೀವಿ. ಆ ರಸೀತಿ ಮೇಂಟೈನ್ ಮಾಡ್ತಾ ಇದ್ದ. ಮತ್ತೆ ಕರೆಕ್ಟ್ ಆಗಿ ಏನ್ ತಂದ್ರೆ ಅದಕ್ಕೆ ಇಷ್ಟಿಷ್ಟೇ ಅಂತ ಲೆಕ್ಕಾಚಾರ ಎಲ್ಲ ಪಕ್ಕ ಇತ್ತು, ಯಾರು ಏನ್ ಮಾತಾಡೋಂಗಿಲ್ಲ. ಅದಕ್ಕೆಲ್ಲರೂ ಇಲ್ಲೇ ಬರೋಕ್ ಶುರು ಮಾಡ. ಅವ್ನ ರಸೀತಿ ಕೊಡ್ತಾನಪ್ಪ, ಜೊತೆಗೆ ಪಕ್ಕ ಕರೆಕ್ಟ್ ಆಗಿರುತ್ತೆ, ಏನ್ ಸಿಕ್ಕಿದ್ರೆ ಹಂಗಾಯ್ತು, ಯದ್ವಾತತ್ವ ಇಷ್ಟಕ್ಕಿಷ್ಟು ಫಿಕ್ಸ್, ಇದೇನಪ್ಪ ಕರೆಕ್ಟ್ ಆಗಿರೋದು ಅಂತ ಹೇಳಿ ಎಲ್ಲರೂ ಈ ಕಡೆ ಬರ್ತಾ ಇದ್ರು. ಒಂದ್ಸಾರಿ ಏನಾಯ್ತು, ಆ ರಾಜನ ಅಗಸ ಬಟ್ಟೆ ಹೋಗ್ಕೊಂಡು ಆ ಕಡೆ ಬರ್ತಾ ಇದ್ರೆ ನಿಲ್ಸು ಅಂದ. ಅದಕ್ಕೆ ಕಂದಾಯ ಕಟ್ಟು ಹೋಗು ಅಂದ. ಅವನು ಯಾರ್ದು ಗೊತ್ತೇನೆ ಇದು ನಿನಗೆ? ಯಾವಂದಾದ್ರೆ ನನಗೇನು ಅಂತ. ರಾಜಂದು ಅಂದ. ರಾಜಂದಾಗಿ ಅವ್ರ ಅಪ್ಪಂದಾಗಿ ಕಟ್ಟೋಗು ಅಂದ. ಅಲ್ಲಿ ಇವನ್ ಇರ್ಲಿಲ್ಲ, ಓನರು. ಅವನ್ ಕೆಲ್ಸದವ್ರನ್ನ ಬಿಟ್ಬಿಟ್ಟಿದ್ದ. ಅವನ್ ಇರ್ಲಿಲ್ಲ. ಅವನೇನ್ ಮಾಡ್ಬಿಟ್ಟಿದ್ದಾನೆ, 3 ಫ್ಲೋರ್ ಕಟ್ಬಿಟ್ಟಿದ್ದೆ. ಮೇಲ್ಗಡೆ ಅವನು AC ಮಾಡ್ಕೊಂಡಲ್ಲ, ಆ ರೂಮ್ನಲ್ಲಿ ಆರಾಮಾಗಿರ್ತಾನ. ಎಲ್ಲ ಕೆಲಸದವ್ರಿಗೆ ಒಪ್ಪಿಟ್ಟಿದ್ದಾನೆ, ಎಲ್ಲ ಡ್ರೆಸ್ ಕೋಡು, ಎಲ್ರಿಗೂ ಬ್ಯಾಡ್ಜು ಎಲ್ಲ ಕರೆಕ್ಟ್ ಆಗಿಲ್ಲ. ಅವನ ಯಾರ್ದಾದ್ರೆ ಆಗ್ಲಿ ಕಟ್ಟಕ. ಅವನು ಹೋದ, ಕತ್ತೆ ಎಲ್ಲ ಬಿಟ್ಟು ಹೋದ. ಅವನು ಹೋಗಿದ್ದೆ, ಎಲ್ಲ ಬಟ್ಟೆ ಅಂತ ಕೇಳಿದ್ರೆ, ಸ್ವಾಮಿ ಅಲ್ಲಿ ಯಾರೋ ಒಬ್ರು ಹಿಡ್ಕೊಂಡ್ಬಿಟ್ರು, ಇದು ರಾಜಂದು ಅಂದ್ರು ಬಿಡ್ಲಿಲ್ಲ ಅಂತ. ಏನಂತೆ ಅಂತ, ಅವನಿಗೆ ಇಷ್ಟು ದುಡ್ಡು ಕೊಡ್ಬೇಕಂತೆ. ಮಂತ್ರಿ ಬುದ್ಧಿವಂತ, ದುಡ್ಡು ಕೊಟ್ಟ. ಸರಿ, ಕೊಟ್ಬಿಟ್ಟು ಬಿಡ್ಕೊಂಬಾರ ಕೊಟ್ಟ. ಅವನು ಬಟ್ಟೆ ಗಿಟ್ಟೆ ಕೊಟ್ಟ, ಅವನಿಗೊಂದು ರೆಸಿಪ್ಟ್ ಕೊಟ್ಟ. ತಗೊಂಬಂದು ನೋಡ್ದ ಮಂತ್ರಿ, ಫಸ್ಟ್ ಕ್ಲಾಸ್ ಆಗಿದೆಯಲ್ಲಪ್ಪ, ಲೆಕ್ಕಾಚಾರ ಕರೆಕ್ಟ್ ಆಗಿದೆ, ಬಿಲ್ ಬೇರೆ ಕೊಡ್ತಾ ಇದ್ದಾನೆ. ಸರಿ, ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅವನು ಒಂದು ಕಾಗದ ಬರ್ದಿದ್ದೆ, ಈಗ ನಾನು ನಿಮ್ಮ ಆಫೀಸ್ ನೋಡೋಕೆ ಬರ್ತೀನಿ ಅಂತ ಒಂದ್ಸಾರಿ ಅವನಿಗೆ ಹೇಳ್ಕೊಡಿಸ್ತು. ಅವನು ಧಾರಾಳವಾಗಿ ಬನ್ನಿ ಅಂದ. ಓನರು ಮೇಲ್ಗಡೆ ಇರ್ತಾನಲ್ಲ ಅವನು. ಕೊನೆಗೆ ಇವನು ಬಂದಿದ್ದ ತಕ್ಷಣ ಅವನಿಗೆ ಎಲ್ಲ
ಇದು ಕಟ್ಬಿಟ್ಟಿದ್ದ. ಆ ಮಾವಿನ ಮರ ಅಲ್ಲ, ಏನೋ ಬಾಳೆ ಮರಗಳು ಎಲ್ಲ ಕಟ್ಟಿ ತೋರಣ ಗಿರಣ ಕಟ್ಟಿ ಅವನು ಬರ್ತಾನೆ ಅಂತ ಎಲ್ಲರಿಗೂ ಬಟ್ಟೆ ಗಿಟ್ಟೆ ಇಸ್ತ್ರಿ ಮಾಡಿಸಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಅವನ ವೆಲ್ಕಮ್ ಮಾಡ್ದ. ಮಂತ್ರಿಗೆ ತುಂಬ ಖುಷಿ ಆಯಿತು. ವೆಲ್ಕಮ್ ಮಾಡಿದ್ದೆ. ಅವನು ಕರ್ಕೊಂಡು ಹೋಗಿ ಕುಂಡ್ರಿಸಿ ಎಲ್ಲ ತೋರಿಸಿದ್ರು ಆಫೀಸ್. ಅದು ಕರ್ಕೊಂಡು ಫಸ್ಟ್ ಎತ್ಕೊಂತಾನೆ. ಅವನಿಗೆ ಫಸ್ಟ್ ಕ್ಲಾಸ್ ಆಗಿರೋ ಊಟ ಎಲ್ಲ ಕೊಟ್ಟರು. ಕೊನೆಗೆ ಆಫೀಸ್ ಎಲ್ಲ ನೋಡ್ದ. 3 ಫ್ಲೋರು. ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಪರ್ಸ್ನಲ್ ಆಗಿ ಅಂತ ಅವನು ಮಂತ್ರಿ. ಆಯಿತು ಅಂತ ಆಫೀಸಿಗೆ ಕರ್ಕೊಂಡು ಹೋದ. ಮೇಲ್ಗಡೆ ಇವನು AC ರೂಮು ಅಂದರೆ ಸ್ಪೆಷಲ್ ರೂಮು. ಮಾತಾಡಿ ಸ್ವಾಮಿ ಅಲ್ಲ, ಲೆಕ್ಕ ಏನಿದು ಲೆಕ್ಕ ಎಲ್ಲ ತೋರಿಸ್ತಾವ, ಎಲ್ಲ ತೋರಿಸಿ ಎಲ್ಲ ಪಕ್ಕ ಕರೆಕ್ಟಾಗಿ ಎಲ್ಲ. ಕೊನೆಗೆ ಆಯಿತು, ಖುಷಿ ಆಯಿತು ರಾಜನ ಮಂತ್ರಿಗೆ. ಆಗ ಅವನು ಬೇಷ್ ಚೆನ್ನಾಗಿ ಮಾಡಿದ್ದೀರ, ಮೇಂಟೆನೆನ್ಸು, ಬಿಲ್ಲು, ರೆಸಿಪ್ಟು, ಅಕೌಂಟ್ ಬುಕ್ ಎಲ್ಲ ತೋರಿಸ್ಬಿಟ್ಟೆ. ಇಲ್ಲಿವರೆಗೂ ನಾನು ಮಾಡಿದಾಗ್ಲಿಂದ ಏನೇನು ಕರೆಕ್ಟಾಗಿ. ಕೊನೆಗೆ ಅವನು ಮಂತ್ರಿ ಕೇಳಿದಂತೆ, ಎಲ್ಲ ಸರಿ, ಎಲ್ಲ ಚೆನ್ನಾಗಿದೆ, ಈ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದು. ಪರ್ಮಿಷನ್ ಇಲ್ಲ ಏನು ಪರ್ಮಿಷನ್ ಇಲ್ಲ, ಯಾರು ಕೊಡಲಿಲ್ಲ. ಮಂತ್ರಿ ಕೊಡಬೇಕು ಅಥವಾ ರಾಜ ಕೊಡಬೇಕು, ಯಾರು ಕೊಡಲಿಲ್ಲ. ಅದಕ್ಕೋಸ್ಕರ ಅವನು ಹೇಳಿದಂತೆ, ತುಂಬ ಖುಷಿ ಆಯಿತು, ನಾವು ನಿಮ್ಮಿಂದ ಕಲ್ತ್ವಿ. ಈಗ ನೀವು ಏನು ದುಡ್ಡು ಸಂಪಾದನೆ ಮಾಡಿದ್ದೀರೋ ತಗೊಂಡು ನಮ್ಗೆ ಬಿಟ್ಟು ಹೋಗ್ಬಿಡಿ. ಪಾಪ ಅವನು ಹೋಗ್ಬಿಟ್ಟ ಅಷ್ಟೇ. ಪಾಪ ಮಂತ್ರಿ ಧಾರಾಳ, ಆ ದುಡ್ಡು ನೀನೇ ತಗೊಂಡು ಹೋಗೋ, ಬಟ್ ನಾವು ಒಂದು ಪಾಠ ಕಲ್ತ್ವಿ ನಿನ್ನಿಂದ ಅಂತ ಹೇಳಿ ಕಳಿಸೋದು. ಇಲ್ಲಿ ಈ ಪ್ರಮಾತೃ ಒಂದು ಪ್ರಶ್ನೆ ಹಾಕಬೇಕು. ಏನೋ ನೀನು ಲೀಡರು ರಾಜ ಅನ್ಕೊಂತ ಇದೆಯಲ್ಲ, ನಿನ್ಗೆ ಯಾವನ್ ಪರ್ಮಿಷನ್ ಕೊಟ್ಟರು? ಅದು ಹಾಕ್ರಿ ಪ್ರಶ್ನೆ. ಹಾಕಿದ್ರೆ ಅವನು ಯಾರು ಕೊಟ್ಟಿಲ್ಲ. ಅವನಷ್ಟಕ್ಕೆ ಅವನೇ ನಾನ್ ಪ್ರಮಾತೃ, ನಾನ್ ಪ್ರಮಾತೃ, ಈ ಶರೀರ ನನ್ನದು, ಇಂದ್ರಿಯಗಳು ನಂದು, ಹೊರಗಡೆ ಇರೋ ವಿಷಯಗಳು ನೋಡ್ತಾ ಇದ್ದೀನಿ ಮಜಾ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಸ್ವಾಮಿಗಳು ಹೇಳ್ತಾರೆ. ಅದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ. ಅದಕ್ಕೆ ಗೋಮಾಜಿ ಗಣೇಶ್ ಕಥೆ ಅಂತನೂ ಇದೆ. ಅದಕ್ಕೆ ದರ್ವಾಜ್ ಅಂತ ಧಾರವಾಡದ ಕಡೆ ಇದೆ, ಫೇಮಸ್ಸು. ಯಾರಾದರೂ ಹೆಚ್ಚು ಕಡಿಮೆ ಏನಾದರೂ ಮಾಡಿದ್ರೆ, ಈ ಥರ ಕರೆಕ್ಟಾಗಿ ಏನಾದರೂ ಮೇಂಟೈನ್ ಮಾಡಿದ್ರೆ ಅಥವಾ ಹೆಚ್ಚು ಕಡಿಮೆ ಮಾಡಿದ್ರೆ, ಓಹೋ ನೀನೇನು ಗೋಮಾಜ್ ಗಣೇಶ್ ದರ್ವಾಜ ಅಂತ ಪ್ರಶ್ನೆ ಕೇಳ್ತಾರಂತ ಅಲ್ಲಿ. ಅದು ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ರು ಈ ಕಥೆನ. ಸ್ವಾಮಿಗಳು ಬರ್ತಿದ್ದಾರೆ ನೋಡಿ, ಸೇಮ್ ಬರ್ತಿದ್ದ. ಅದರಿಂದ ವಿಚಾರ ಮಾಡಿದ್ರೆ ಈ ಪ್ರಮಾತೃ ಇಲ್ಲ. ಅವನು ಯಾವನು ಬಂದು ಅಲ್ಲಿ ಓಪನ್ ಮಾಡಿಬಿಟ್ಟಿದ್ದಾನೆ. ಬಟ್ ಪಕ್ಕ ನೀವು ಏನು ಬೇಕಾದರೂ ಕೇಳ್ರಿ ಕರೆಕ್ಟಾಗಿ. ಇದು ಒಂದು. ಇದೇ ಥರ ಈ ಡೂಪ್ಲಿಕೇಟ್ ಐ ಅನ್ನೋದಕ್ಕೆ ರಮಣ ಮಹರ್ಷಿಗಳು ಒಂದು ಕಥೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಎರಡನ್ನೂ ಇಟ್ಕೋಬೇಕು, ಚೆನ್ನಾಗಿ ನೆಲ್ಕಾಕ್ಬೇಕು. ಗೊತ್ತಲ್ವಾ ನಿಮ್ಗೆ? ಯಾರಿಗಾದ್ರೂ ಗೊತ್ತಾ ಇದು? ಯಾರಾದರೂ ಕ್ಲೂ ಸಿಗ್ತಾ? ಅದೇ ಸರ್, ಅವ್ರು ಯಾರೋ ಒಂದು ರಾಧಾಕೃಷ್ಣನ ಯಾರೋ ಬಂದಿರ್ತಾರೆ, ಅಲ್ಲಿ ಒಂದು ಏನೋ ಫಂಕ್ಷನ್. ಅದಲ್ಲ, ಒಂದ್ಸರಿ ಏನಾಯ್ತು, ಈ ಕಡೆ ಒಂದು ಮದುವೆ ಫಂಕ್ಷನ್ ನಡೀತಾರೆ, ಸ್ಟಾರ್ಟ್ ಆಯ್ತು ಮದುವೆ. ಯಾವನೋ ಬೀದಿನಲ್ಲಿರೋ ಬಸವಯ್ಯ, ಬೇರೆ ಅವನು ಥರ್ಡ್ ಪಾರ್ಟಿ, ಗಂಡು ಕಡೆನೂ ಅಲ್ಲ ಹೆಣ್ಣು ಕಡೆನೂ ಅಲ್ಲ. ನೋಡ್ದ ಅವನು ಹಿಂಗೆ ಅವನ ಕೆಲಸ ಇದೆ. ಬಂದ ಅಲ್ಲಿ ಮದುವೆ ಮನೆಗೆ ಬಂದಿದ್ದೆ. ಹೆಣ್ಣು ಕಡೆಯವರು ಹೋದ. ಏಯ್ ನಾ ಯಾರು ಗೊತ್ತೇನೋ ಅಂದ. ಗೊತ್ತಿಲ್ಲ ಸ್ವಾಮಿ. ಗಂಡು ಕಡೆಯವರು ಸರಿಯಾಗಿ ನೋಡ್ಕೊಳೋಣ, ಕಾಫಿ ಗಿಫಿ ಕೊಡು, ಸರಿಯಾಗಿ ತಿಂಡಿ ಗಿಣಿ ಅಂತ ರೋಪ್ ಹೋದ. ಕೊನೆಗೆ ಗಂಡು ಕಡೆ ಹೋಗೋದು. ಏಯ್ ನಾ ಯಾರು ಗೊತ್ತೇನೋ ಹೆಣ್ಣು ಕಡೆಯವರು, ಅಥವಾ ಹೆಣ್ಣು ಕಡೆ ಹೋಗೋದು ನಾವು ಗಂಡು ಕಡೆಯವರು ಅಂತ ಅನ್ನೋದು. ಹೀಗೇ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದ. ಕೊನೆಗೆ ಇವರು ಪಾಪ ಮದುವೆ ಎಲ್ಲ ಆಯಿತು, ಇನ್ನೇನು ಆಯಿತು, ಇನ್ನೆಲ್ಲ ವೈಂಡ್ ಅಪ್ ಮಾಡಬೇಕು. ಆಗ ಈ ಬೀಗರು ಇಬ್ರು ಸೇರಿದ್ದೆ, ಸ್ವಾಮಿ ನಮ್ದೇನೋ ತಪ್ಪಾಗ್ಬಿಟ್ಟಿರುತ್ತೆ, ಹೆಣ್ಣು ಕಡೆಯವರು ತಪ್ಪಾಗಿದ್ದರೆ ದಯವಿಟ್ಟು ನೀವು ಕ್ಷಮಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅವನು ಗಂಡು ಕಡೆಯವನು, ಸ್ವಾಮಿ ನೀವೇನೂ ಮಾಡಲಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಏನೂ ಆಗಲಿಲ್ಲ ಅಂತ ಗಂಡು ಕಡೆಯವರು ಹೆಣ್ಣು ಕಡೆಯವರಿಗೆ, ಹೆಣ್ಣು ಕಡೆಯವರು ಗಂಡು ಕಡೆಯವರಿಗೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಸ್ವಾಮಿ, ಇಬ್ಬರು ಏನದು ಅಂತಂದ್ರು. ಏನೂ ಇಲ್ಲ ಸ್ವಾಮಿ, ನಿಮ್ಮ ಕಡೆವನು ಯಾರೋ ಬಂದಿದ್ದೆ, ನಾವು ಸರಿಯಾಗಿ ನೋಡ್ಕೊತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಸ್ವಾಮಿ ಅಂತ. ಅವನು ಅಯ್ಯೋ ನಿಮ್ಮ ಕಡೆವನು ಯಾರೋ ಬರ್ತಾ ಇದ್ದಾನೆ ಅಂತ. ಅವನು ಯಾರು ಅಂತ ಹುಡುಕಕ್ಕೆ ಇಬ್ರು ಪ್ರಯತ್ನ ಮಾಡಿದ್ರಂತೆ. ಈ ವಿಚಾರ ಅವನ ಕಿವಿಗೆ ಬಿತ್ತು, ಅವನ ನಾಪತ್ತೆ. ಅರ್ಥ ಆಯ್ತಾ? ಹೀಗೆ
ವಿಚಾರ ಮಾಡಕ್ ಹೋದ್ರೆ ಇರೋದಿಲ್ಲ ವಿವೇಕದಿಂದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಪ್ರಮಾತೃ ಕಥೆ. ಇಲ್ಲಿ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳಿದ್ರು, ಇದಂತೂ ಅವರೇ ಹೇಳಿದ್ದಿದ್ದು. ಎಲ್ಲ ಹೇಗಿರುತ್ತೆ ನೋಡ್ರಿ. ಅದಕ್ಕೆ ರಾಮಕೃಷ್ಣ ರಮಣ ಮಹರ್ಷಿಗಳು ಹೇಳ್ತಾರೆ, ಈ ಪ್ರಮಾತೃ ನಿಜವಾಗ್ಲೂ ಇಲ್ಲರಪ್ಪ, ವಿಚಾರ ಮಾಡ್ರಿ ಸರಿಯಾಗಿ. ಹೀಗೆ ವಿಚಾರ ಮಾಡಕ್ ಹೋದ್ರೆ ಪತ್ತೆ ಇರಲ್ಲ ಅವನು. ನೋಡ್ರಿ, ನಿದ್ದೆಗೆ ಹೋದ್ರೆ ಇಲ್ಲ, ಕನಸ್ಗೆ ಹೋದ್ರೆ ಅವನು ಬರಲ್ಲ, ಕನಸಿನಲ್ಲಿ ಅವನು ಇಲ್ಲಿಗೆ ಬರಲ್ಲ. ಅದನ್ನು ತಿಳಿಸೋದಿಕ್ಕೆ ಈ ಟಾಪಿಕ್ ಬಂದಿರೋದು. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ಕೊಳ್ರಿ. ಈ ಪ್ರಮಾತೃ ನನ್ನ ನಿಜವಾದ ಸ್ವರೂಪಕ್ಕೆ ಕಿಂಚಿತ್ ಇದಕ್ಕೆ ನೆತ್ಕೊಳ್ಳೋದಿಲ್ಲ. ಬಟ್ ಇದು ಇಲ್ಲವೂ ಇಲ್ಲ, ಸರಿಯಾಗಿ ಹುಡುಕಿದ್ರೆ ಇಲ್ಲ, ಇಲ್ಲ ಅಡ್ರೆಸ್ ಇಲ್ಲ. ಇದ್ರೆ ಅಲ್ವಾ ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಸಿದ್ಧವಾಗಿರುವ ಕಥೆಯಲ್ಲಿ ಗೋಮಾಜಿ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಇದಾಯ್ತಲ್ಲ ಸಾಕು. ಆದ್ದರಿಂದ ಇಷ್ಟ ಆಯ್ತು. ಇದರಂತೆ ಜ್ಞಾತೃತ್ವ ಎಂಬುದು ನಮಗೆ ಸ್ವಾಭಾವಿಕವಾಗಿ ನಾವು ಇಟ್ಕೊಂಡಿರುವವರೆಗೂ ಇದಕ್ಕೆ ಪ್ರಮಾಣವೇನು, ಅದಕ್ಕೆ ಪ್ರಮಾಣವೇನು ಅಂತ ನಾವು ವಿಚಾರಿಸ್ತಾ ಇರ್ತೇವೆ. ಆದರೆ ಈ ಪ್ರಮಾಣಕ್ಕೆ ಸತ್ತಾರ್ಗಳನ್ನು ನಿರ್ಣಯಿಸುವ ಹಕ್ಕು ಯಾರು ಕೊಟ್ಟರು? ಈ ಪ್ರಮಾತೃ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಿಷಯಗಳು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನಲ್ಲ, ನಿನಗೆ ಯಾವನೋ ಪರ್ಮಿಷನ್ ಕೊಟ್ಟವನು ಅಂತ ಕೇಳ್ರಿ, ಅವನ ಅಡ್ರೆಸ್ ಇರಲ್ಲ. ಅದು ಪ್ರಮಾತೃ ಇಲ್ಲ. ಇದೆ ನೋಡ್ರಿ ಇದು. ಆದ್ದರಿಂದ ನಮಗೆ ಪ್ರಮಾತೃತ್ವ ಸ್ವಾಭಾವಿಕವೆಂಬುದಕ್ಕೆ ಆಧಾರ ಇಲ್ಲ. ಆದ್ದರಿಂದ ಈ ವ್ಯವಹಾರಕ್ಕೆಲ್ಲ ಅಜ್ಞಾನವೇ ಮೂಲ ಅನ್ನೋದು ವೇದಾಂತ. ನಮ್ಮ ಲೌಕಿಕ, ವೈದಿಕ ಮತ್ತೆ ಆ ಉಪಾಸನೆಗೆ ಇದೇ ಆಧಾರ, ಅಸ್ತಿತ್ವ. ಅವ್ರಿಗೆ ಬೇಕಾಗಿಲ್ಲ, ಅವ್ರು ಇದಕ್ಕಿಂತ ಮುಂದೆ ಆತ್ಮನ ಕಡೆ ಹೋಗೋದಿಲ್ಲ. ಅದಕ್ಕೆ ಅವ್ರಿಗೇನು ಬೇಕಾಗಿಲ್ಲ. ಬಟ್ ನಮಗೆ ಬೇಕು. ಯಾಕೆ? ಶಾಶ್ವತವಾಗಿರೋ ಆನಂದ ಸಿಗುತ್ತೆ. ಫುಲ್ ಸ್ಟಾಪ್ ಬೇಕು ಅಂದರೆ ಮಾಡಬೇಕು. ಇನ್ನು ಕೆಲವರು ಹೀಗೂ ಅನ್ಬೋದು, ಏನದು? ಜ್ಞಾತೃತ್ವ ಎಂಬುದು ಅರಿಯುವ ಶಕ್ತಿ. ಇನ್ನು ಕೆಲವರು ಹೇಳೋದು ಅರಿಯುವ ಶಕ್ತಿನಂತೆ, ಯಾವಾಗಲೂ ಅರಿತಾ ಇರುತ್ತೆ ಅಂತ. ಅದಕ್ಕೋಸ್ಕರ ಜ್ಞಾತೃ ಎಂಬುದು ಯಾವಾಗಲೂ ಅರಿಬೇಕಾದಿಲ್ಲ. ಆದ್ದರಿಂದ ಈ ಜ್ಞಾತೃತ್ವ ಅನ್ನೋದು ಅರಿಯೋ ಶಕ್ತಿನಂತೆ. ಅದು ಸರಿ ರೀ, ನಿದ್ದೆಯಲ್ಲಿ ಯಾಕೆ ಅರಿಯೋದಿಲ್ಲ? ಎಚ್ಚರ ಕನಸಿನಲ್ಲಿ ಅರಿತಾ ಇರ್ತಾನೆ ಅಂತಂದ್ರೆ ಇನ್ನೇನ್ರಿ, ಏನ್ ಬಡ್ಗಿ ತಂದಿದ ತಕ್ಷಣ ಅವನೇನು ದಿನಾ ಕೆಲಸ ಮಾಡ್ತಾ ಇರ್ತಾನ? ಇಲ್ಲ. ಬಡ್ಗಿ ಕೆಲಸ ಮಾಡುವಾಗ ಅವ್ನು ಬಡ್ಗಿ ಅಂತ ಕರೀತಾರೆ. ಅವ್ನು ಸುಮ್ಮನೆ ಇದ್ದಾಗ ಬಡ್ಗಿ ಅಂತ ಕರಿತೀವಿ ನಾವು. ಅವ್ನು ಬಡ್ಗಿ ಸಾಮಾನು ಇಟ್ಕೊಂಡು ಓಡಾಡ್ತಾನೇನೋ. ಹಂಗೆ ಈ ಪ್ರಮಾತೃತ್ವ ಅನ್ನೋದು ಬೇಕಾದಾಗ ಅರಿತಾನೆ. ಇದಿದ್ರೆ ಅವನೇನು ಯಾವಾಗಲೂ ಅರಿತಾ ಇರಬೇಕು ಅಂತೇನಿಲ್ಲ ಅಂತ ಕೆಲವರು ಹೇಳಿ. ಸೊ ಇದು ಡೂಪ್ಲಿಕೇಟ್. ಈಗ ನಮ್ಮ ನಮ್ದು ಇದೆಯಲ್ಲ, ಯಾವುದೋ ಆತ್ಮ, ಅವನು ಅರಿವಿನ ಸ್ವರೂಪ. ಅವನು ಯಾವಾಗ ಅರಿಯಲ್ಲ ಸ್ವಾಮಿ? ನಿದ್ದೆಯಲ್ಲಿ ಯಾರು ಇಲ್ಲದೆ ಇದ್ರು ಅವನು ಅರಿತಾ ಇರ್ತಾನಲ್ಲ. ಹೋಗ್ಲಿ, ಎಚ್ಚರದಲ್ಲಿ, ಕನಸಿನಲ್ಲಿ ಅವನೇ ಅರಿಯೋದು, ಎಚ್ಚರದಲ್ಲಿ ಅವನೇ ಅರಿಯೋದು. ಹೇಗೆ? ಅವನು ಯಾವತ್ತಾದ್ರೂ ಇಲ್ಲ ಅಂತಂದ್ರೆ, ಎಲ್ಲಿ ಸೂರ್ಯ ಯಾವತ್ತಾದರೂ ರೆಸ್ಟ್ ತಗೊಂತಾನ? ಇಲ್ಲ. ಮುಳುಗ್ತಾನ? ಮುಳುಗೋದಿಲ್ಲ. ಹಾಗೆ ನಮ್ಮ ನಿಜವಾದ ಜ್ಞಾನ ಸ್ವರೂಪ ಇವರು ಹೇಳ್ತಾರೆ, ಆ ಬಡ್ಡಿಗೆಲ್ಲ ಬೇರೆ ಮಾಡಿ ಹಾಕುವಂಥದ್ದಿಲ್ಲ. ನಾವೇ ಆಗ್ಬಿಟ್ಟಿರ್ತೀರಲ್ವಾ, ಅರಿಯೋ ಪ್ರಶ್ನೆನೇ ಇಲ್ವಲ್ಲ? ಏನಮ್ಮ ಇನ್ನೊಂದ್ಸರಿ ಹೇಳಿ. ನಿದ್ದೆಯಲ್ಲಿ ನಾವೇ ಅದಾಗ್ಬಿಟ್ಟಿರ್ತೀರಲ್ವಾ, ಅರಿಯೋ ಪ್ರಶ್ನೆನೇ ಇಲ್ವಲ್ಲ? ಪ್ರಶ್ನೆ, ನಾವೇ ಆತ್ಮನಾಗಿದ್ದೀವಿ ಅಂತನಾ? ನಾವೇ ಅದಾಗ್ಬಿಟ್ಟಿರ್ತೀರಿ ಅಂತ. ನಾವೇ ಆತ್ಮನಾಗ್ಬಿಟ್ಟಿರ್ತೀರಿ. ಹೌದು, ನಮಗೆ ಈ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ನಾವು ಅನುಭವದಿಂದ ಕಂಡುಕೊಂಡಿದ್ದೀವಿ. ನಮ್ಗೆ ಈ ಪ್ರಶ್ನೆ ಬರೋದಿಲ್ಲ. ಬೇರೆಯವ್ರಿಗೆ ಹೊಸ್ತಾಗಿ ತಿಳ್ಕೊಳ್ಳೋರು, ನಮ್ಗೆ ಯಾರಿಗೂ ಸಂಶಯನೇ ಬರೋಲ್ಲ ಸರ್. ಆತರ ಅಲ್ಲ ಸರ್, ಆತರ ಅಲ್ಲ. ನಾವೇ ಆತ್ಮನಾಗಿಲ್ಲ, ಆತ್ಮನೇ ನಾನಾಗಿಡ್ತೀನಿ ಅಂತ ಬರ್ಬೇಕು ಸರ್ ಅಲ್ಲಿ. ಯಾಕಂದ್ರೆ ನಿದ್ದೆಲಿ, ತೀರ ನಿದ್ದೆಲಿ ಅವನೊಬ್ಬನೇ ಅಲ್ವಾ, ಅವನೇ ನಾನಾಗಿಡ್ತೀನಿ. ಈ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿ ಅಥವಾ ಎಚ್ಚರಿಕೆ ದೃಷ್ಟಿಯಿಂದ ನಾವೇ ಅದಾಗಿಡ್ತೀವಿ. ಅದು ಅಲ್ಲಿ ಬರುತ್ತೆ ಕಂಟೆಸ್ಟ್. ಅದು
ಅಲ್ಲಿ ಇಬ್ಬರು ಇರಲ್ಲ, ಒಬ್ಬನೇ ಅಲ್ವಾ, ತಿಳುವಳಿಕೆ ಪ್ರಶ್ನೆನೇ ಬರಲ್ಲ ಅಂತ, ತಿಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಅದು ಎಲ್ಲಿ ಮುಂದೆ ಆಗಿರ್ತೀವಿ. ಈಗ ಗಾಢ ನಿದ್ದೆಯಲ್ಲಿ ಒಬ್ಬನೇ ಅದು, ಅಲ್ಲಿ ತಿಳುವಳಿಕೆ ಪ್ರಶ್ನೆನೇ ಇಲ್ಲ. ಅದು ಹಾ ಪ್ರಶ್ನೆನೇ ಇಲ್ಲ. ಅಲ್ಲಿ ನಾನೇ ಆಗಿದ್ದೀನಿ, ಆಗದೆ ಇರೋದು ಅದೆಲ್ಲ ವ್ಯವಹಾರಿಕ ಅಥವಾ ಎಚ್ಚರಿಕೆಯಲ್ಲಿ ಮಾತ್ರ ತಾನೆ. ಅದು ಎಚ್ಚರಿಕೆಯಲ್ಲಿ ಮಾತ್ರ ತಾನೆ ಬರೋದು, ಪ್ರಶ್ನೆ ಬರೋದು ಯಾರು ಏನು ಅನ್ನೋದು. ಅಲ್ಲಿ ಏನಿಲ್ವೇ ಇರಲ್ವ. ಸರಿ, ಗಾಢನಿದ್ರೆಯಲ್ಲಿ ಪ್ರಶ್ನೆ ಇಲ್ಲ, ಎಚ್ಚರದಲ್ಲಿ ಈ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆಯಲ್ಲ, ಇಲ್ಲಿ ಎಚ್ಚರಿಕೆ ಕೂಡ ಕರೆಕ್ಟ್, ಎಚ್ಚರಿಕೆ ದೃಷ್ಟಿಯಿಂದ ನಾವೀಗ ಹೇಳ್ತಾ ಇದೀವಿ ಅಷ್ಟೇ, ಅಲ್ಲಿ ಪ್ರಶ್ನೆ ಬರಲ್ಲ. ಇಲ್ಲಿಂದ ಹೇಳ್ತಾ ಇದೀವಿ. ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವ ಅಂದ್ರೆ ಆ ಇದಕ್ಕೆ ಆ ದಿಶೆಯಲ್ಲಿ ಅಲ್ಲೇ ಹೇಳ್ಬೇಕು. ಇಲ್ಲಿಂದ ಅದು ಅಲ್ಲಿಂದ ಇದು ಹೇಳ್ಬಾರ್ದು ಅಂತ ಎಲ್ಲ ಹೇಳ್ತಿರಲ್ಲ ನೀವು. ಅಲ್ಲಿಂದ ಲೆಕ್ಕಾಚಾರ ಅಲ್ಲಿಗೆ ಲೆಕ್ಕಾಚಾರ, ಈ ಲೆಕ್ಕಾಚಾರ ಅಲ್ಲಿಗೆ ತರಬಾರ್ದು. ಕರೆಕ್ಟು. ಇಲ್ಲ, ಅವ್ರು ಕೇಳಿದ್ದು ಅರಿಯೋದು ಅಂತ ಏನಿಲ್ಲ, ಅಲ್ಲಿ ನಾವು ಆತ್ಮನ ಸ್ವರೂಪದಲ್ಲಿ ಇರ್ತೀವಲ್ಲ ಅಂತ ಹೇಳಿದ್ರು. ಅದು ಸರ್, ಅರಿಯೋದು ಅಂತ ಏನು ಇಲ್ಲ ಅಲ್ಲಿ ಅಂತ. ಅದೇ ಸರ್ ನಾನು ಹೇಳ್ತೇನೆ, ಅದೇ ನಾವ್ ಆಗಿರ್ತೀವಿ ಅಂತ. ಕರೆಕ್ಟು. ನಾನು 100 ಪ್ರಶ್ನೆ ಕೇಳಲಿ, ಉತ್ತರ ಕೊಡ್ತಿರಲ್ಲ, ಯಾರು ಕೊಟ್ಟವರು? ಅಲ್ಲಿ ಈ ಪ್ರಮಾತೃ ಇದ್ನ ಅವನು ಈ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಪ್ರಪಂಚದ ತರ ನೋಡೋ ತರ ಅವನೇನಾದ್ರೂ ಅರ್ಥನ ಅಲ್ಲಿ ಸೂರ್ಯನ ಬೆಳಕಿತ್ತ ಅಲ್ಲಿ ಅಂತ ಪ್ರಶ್ನೆ ಹೇಳ್ತಾ ಇರೋದು ಸರ್. ಆ ಪ್ರಶ್ನೆ ಬರೋದು ಸರ್, ಆ ಪ್ರಶ್ನೆ ಬರೋದು ಯಾವಾಗ ಸರ್? ಎಚ್ಚರಿಕೆಯಲ್ಲಿ. ಕರೆಕ್ಟ್. ನೀವು ಅಲ್ಲೇ ನಿಂತ್ಕೊಂಡು ಹೇಳಿ. ಕರೆಕ್ಟು. ನಮ್ಗೆ ನಿದ್ದೆಲ್ಲ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ ಎಚ್ಚರದಲ್ಲಿ. ಇಲ್ಲಿ ನನ್ನ ನಿಜವಾದ ಸ್ವರೂಪ ಮತ್ತು ನಾನಲ್ಲದ್ದು ಕಲಬೆರಕೆ ಆಗಿದೆ, ಬ್ರಹ್ಮ ಅನಾತ್ಮ ಕಲಬೆರಕೆ ಆಗಿದೆ. ಇಲ್ಲಿ ನನ್ನ ಪ್ರಾಬ್ಲಮ್ಮು. ಇಲ್ಲೂ ಕೂಡ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಈ ಪ್ರಮಾತೃವಿಂದಲೇ ನನಗೆ ಜ್ಞಾನ ಆಗ್ತಾ ಇದೆ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಈ ಡೂಪ್ಲಿಕೇಟ್ ಐಯಿಂದಾನೇ ನನಗೆ ಎಚ್ಚರದಲ್ಲಿ ಇಷ್ಟೆಲ್ಲ ಜ್ಞಾನ ಆಗ್ತಾ ಇದೆ ಅಂತ ನಮ್ಗೆ. ಅದಕ್ಕೋಸ್ಕರ ನಿಮಗೆ ಗಾಢನಿದ್ರೆಯಲ್ಲಿ ಯಾವ ಇಲ್ಲದೆ ಇದ್ರು 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿರಲ್ಲ, ಅಲ್ಲಿ ಯಾವ್ದಿತ್ತು ನಿಜವಾದ ನನ್ನ ಸ್ವರೂಪ, ಅದೇ ಕನಸಿನಲ್ಲೂ ಇದೆ. ಅದರಿಂದಲೇ ನಿನ್ಗೆ ಇಷ್ಟೆಲ್ಲ ತಿಳಿತಾ ಇರೋದು. ಈ ಕರೆಂಟ್ ಇದೆ, ಕರೆಂಟೇ ಎಲ್ಲದಕ್ಕೂ ಶಕ್ತಿ ಕೊಡ್ತಾ ಇರೋದು ಅಂತ ತಗೊಳ್ಬೇಕಷ್ಟೆ. ಕರೆಂಟ್ ನಮ್ಮ ಕಣ್ಣು ಕಾಣಿಸೋಲ್ಲ. ಆದ್ರಿಂದ ನೀವು ಮಿಕ್ಸಿ ಓಡಿಸ್ರಿ, ಕರೆಂಟ್ ಇರಬೇಕು. ಟಿವಿ ನೋಡ್ರಿ, ಅದು ಪಿಕ್ಚರ್ಸ್ ಇರ್ಬೋದು, ಕಣ್ಣಿಂದ ನೋಡೋದು ಕರೆಂಟ್ ಇರಬೇಕು. ರೇಡಿಯೋ ನೋಡ್ರಿ, ಕಿವಿ ಕೇಳೋದು ಕರೆಂಟ್ ಇರಬೇಕು. ಎಲ್ಲದಕ್ಕೂ ಕರೆಂಟ್ ಇರಲೇಬೇಕು. ಕರೆಂಟು ಮತ್ತೆ ಇದು 2 ಮಿಕ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನನ್ನ ನಿಜವಾದ ಸ್ವರೂಪ ಮುಖ್ಯ, ಅದು ಗಾಢನಿದ್ರೆಯಲ್ಲಿ ಇದ್ದೇ ಇದೆ. ಬಟ್ ಈ ಪ್ರಮಾತೃ ನಿಜವಾಗ್ಲೂ ಇದೆಯಾ ಅಂತ ಪ್ರಶ್ನೆ ತಗೊಂಡು ನಿದ್ದೆಯಲ್ಲಿ ಇರಲ್ವಲ್ಲ ಅಂತ ತೋರಿಸ್ತಾ ಇರೋದಷ್ಟೇ. ಬಟ್ ಎಚ್ಚರ ಕನಸಿನಲ್ಲಿ ಇರುತ್ತೆ. ಅದು ಇದ್ರೂ ನಮ್ಗೆ ಅದಕ್ಕೆ ಟೋಪಿ ಬಿಡಬಾರ್ದು. ಅದು ಬೇಕಾಗಿರೋದು. ಎಚ್ಚರ ಕನಸಿನಲ್ಲೂ ಇದೆ, ಬಟ್ ಇದು ನಿಜ ಇಲ್ಲ. ಯಾವುದು? ಪ್ರಮಾತೃ. ಎಚ್ಚರದ ಜನಕ ಮಹಾರಾಜ ನಿಜ ಅಲ್ಲ, ಕನಸಿನ ಭಿಕ್ಷುಕ ನಿಜ ಅಲ್ಲ. ಇದ್ದಿದ್ರೆ ಇವರು ಪೂರ್ತಿ ಇವನು ಅಲ್ಲಿಗೆ ಇವನು ಬರಬೇಕಾಗಿತ್ತು, ನಿದ್ದೆಗಂತೂ ಬರಲೇಬೇಕಾಗಿತ್ತು. ಯಾರು ಬರಲಿಲ್ವೇ? ಅಷ್ಟೇ. ನಮ್ಗೆ ಅರ್ಥ ಆಗಿದ್ದೆ ಸಾಕು, ಅರ್ಥ ಆಗ್ಬೇಕಷ್ಟೆ. ಅರ್ಥ ಆಗಿದ್ರೆ ಸಾಕು, ಅನುಭವದಿಂದಲೂ ನೋಡ್ಕೊಂಡಿದ್ದೀವಿ. ಆದ್ದರಿಂದ ಒಟ್ಟಿನಲ್ಲಿ ಈ ಪ್ರಮಾತೃ ಅನ್ನೋದು ನಮ್ಗೆ ಸ್ವಾಭಾವಿಕವಾ? ಸ್ವಾಭಾವಿಕ ಅಂದ್ರೆ ಏನು? ಬೆಂಕಿಗೆ ಸುಡೋದು ಸ್ವಾಭಾವಿಕ. ಎಲ್ಲಿ ಸತ್ಯಯುಗದಲ್ಲಿ ಬೆಂಕಿ ಸುಡ್ತಾ ಇತ್ತು ಸ್ವಾಮಿ, ಇವಾಗ ತಣ್ಣಗಿದೆ ಹೇಳ್ರಿ ನೋಡೋಣ. ಸ್ವಾಭಾವಿಕ ಅಂತಂದ್ರೆ ಅದು ನನ್ನ ಸ್ವಭಾವವನ್ನು ಬಿಟ್ಟು ಹೋಗ್ಬಾರ್ದು. ಈ ಪ್ರಮಾತೃತ್ವ ನಮ್ಮ ಸ್ವಭಾವ ಅಲ್ಲ. ಅದಕ್ಕೆ ನಿದ್ದೆಯಲ್ಲಿ ಬರಲ್ಲ, ಎಚ್ಚರದ್ದು ಕನಸು ಬರಲ್ಲ, ಕನಸಿಂದ ಎಚ್ಚರಕ್ಕೆ ಬರಲ್ಲ. ಅದರಿಂದ ನಿಜವಾಗ್ಲೂ ಅದು ಇಲ್ಲ ಅಂತ ಡಿಸೈಡ್ ಮಾಡೋದೇ ಒಳ್ಳೆ, ಸ್ವಭಾವ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಅದಕ್ಕೋಸ್ಕರ ಆದ್ದರಿಂದ ಈ ವ್ಯವಹಾರಕ್ಕೆಲ್ಲ ಅಜ್ಞಾನವೇ ಮೂಲ ಎಂಬುದನ್ನು ವೇದಾಂತ ತಿಳಿಸ್ಕೊಡುತ್ತೆ. ಆಯ್ತಲ್ಲ. ಇನ್ನು ಕೆಲವರು ಇಷ್ಟೆಲ್ಲ ಆಯ್ತು, ಅದು ಆಯ್ತು. ಆದ್ದರಿಂದ ಈ ಪ್ರಮಾತೃತ್ವ
ನಮ್ಮ ಸ್ವಭಾವ ಅಲ್ಲ ಅಂತ ಡಿಸೈಡ್ ಆಯಿತು. ಆದ್ದರಿಂದ ನಮಗೆ ಜ್ಞಾತೃತ್ವವು ಹತ್ತಿಕೊಂಡಿರುವಾಗಲೂ ಅದು ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ. ಈ ಜ್ಞಾತೃತ್ವ ಈ ಪ್ರಮಾತೃತ್ವ ಅಂತ ಅನ್ನೋದು ನಮ್ಗೆ ಹತ್ಕೊಂಡಿದ್ರು ಅದು ಅದ್ರ ಸ್ವಭಾವ ಆದರೆ ಬದಲಾವಣೆ ಆಗ್ಬಾರ್ದು. ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರ್ತಾನೆ, ಕನಸಿನಲ್ಲಿ ಭಿಕ್ಷುಕ ಆಗಿರ್ತಾನೆ, ನೋಡ್ರಿ ಚೇಂಜ್ ಆಗ್ಬಿಡ್ತು. ಹಂಗೆ ಆಗ್ಬಾರ್ದಲ್ಲ. ಹಾಗೆ ಅಲ್ಲಿ ನಿಮ್ಮ ಆತ್ಮಂದು ಚೇಂಜ್ ಮಾಡಲಿ ನೋಡೋಣ. ಎಚ್ಚರದಲ್ಲೂ ಅದೇ ಆತ್ಮ, ಕನಸಿನಲ್ಲೂ ಅದೇ ಆತ್ಮ, ನಿದ್ದೆಯಲ್ಲೂ ಅದೇ ಆತ್ಮ. ಅದರಿಂದ ಅವನಿಗಿಂದನೇ ಇವಕ್ಕೆ ಅಸ್ತಿತ್ವ ಇರೋದು. ನಿಮ್ಮ ಪ್ರಮಾತೃತ್ವ ಎಚ್ಚರ ಕನಸುಗಳಲ್ಲಿ ಬೇರೆ ಬೇರೆನೇ ಇರಲಿ, ಅವನ ಬೆಲೆ ಬರಬೇಕಾದ್ರೆ ಅದರ ಹಿಂದೆಗಡೆ ಇರೋ ಆ ನನ್ನ ನಿಜವಾದ ಸ್ವರೂಪದಿಂದಲೇ ಇದಕ್ಕಿಷ್ಟು ಬೆಲೆ ಬಂದಿರೋದು. ಅದಕ್ಕೆ ಇದು ಇಷ್ಟ ಆಟ ಆಡ್ತಾ ಇದೆ ಅಂತ ನಮ್ಗೆ ತಿಳ್ಕೋಬೇಕು. ತಿಳ್ಕೊಂಡಾಗ ಇದು ಇದ್ಕೊಳ್ಳಿ, ನಮ್ಗೆ ಅವಾಗ ಇದಕ್ಕೆ ಮೋಸ ಹೋಗಲ್ಲ. ನಾನಂದ್ರೆ ಇದನ್ನು ಹೇಳಲ್ಲ, ಅದು ಅಂತ ಹೇಳಿ ಅಷ್ಟೇ ಬೇಕಾಗಿದೆ. ಆದ್ದರಿಂದ ಈ ಎಚ್ಚರದಲ್ಲಿ ರಾತ್ರಿ ಎಷ್ಟು ನಮಗೆ ಕನಸು, ಇವಾಗ ಈಗ ಮಲ್ಕೊಂತೀನಿ, ನನಗೆ ಎಷ್ಟು ರಾತ್ರಿ 10 ಗಂಟೆ 11 ಗಂಟೆ ಮಲ್ಕೊಳ್ತೀನಿ. ನಿದ್ದೆಯಲ್ಲಿ ಟೈಮ್ ಇಲ್ಲ. ಕನಸಿನಲ್ಲಿ ಮಠ ಮಧ್ಯಾಹ್ನ ಭಿಕ್ಷಾಂದೇಹಿ ಅಂತ ಎತ್ತಾ ಇದ್ದಾನೆ. ಎಷ್ಟು ವ್ಯತ್ಯಾಸ ಆಗ್ಬಿಡ್ತು ನೋಡ್ರಿ. ಈ ಎರಡರಲ್ಲಿ ಯಾವ್ದು ಪ್ರಮಾಣನಪ್ಪ? ನೀವು ಇಂದ್ರಿಯಗಳಿಂದ ಪ್ರಮಾಣ ಅಂದ್ರಲ್ಲ, ಎರಡರಲ್ಲಿ ಯಾವ್ದು ಪ್ರಮಾಣ, ಯಾವ್ದು ಸತ್ಯ? ನೀನು ಮಲ್ಕೊಡುವಾಗ ರಾತ್ರಿ 10 ಗಂಟೆ, ಕನಸಿನಲ್ಲಿ ಮಠ ಮಧ್ಯಾಹ್ನ ಆ ಸೂರ್ಯ ನಡು ನೆತ್ತಿ ಮೇಲೆ ಬಂದಿದ್ದಾನೆ. ಹೆಂಗಿದೆ? ಯಾವ್ದು ಸತ್ಯ ಇದು? ಪ್ರಮಾಣಗಳಿಂದ ಹೆಂಗ್ ನಂಬ್ತೀರಾ ನೀವು? ಯಾವ್ದು ಸತ್ಯ ಹೇಳ್ರಿ? ಇಲ್ಲ, ಹೇಳಕ್ ಬರಲ್ಲ. ಅದಕ್ಕೋಸ್ಕರನೇ ಇನ್ನೂ ಒಂದು ಹೇಳ್ತಾರೆ. ಒಂದ್ಸಾರಿ ಏನಾಯ್ತಂದ್ರೆ, ಒಬ್ಬ ಚೈನಾ, ಅವನು ಕೂಡ ಏನವನು ಫಿಲಾಸಫರ್. ಒಂದ್ಸಾರಿ ಅವನಿಗೇನಾಯ್ತು, ಕನಸಿನಲ್ಲಿ ಚಿಟ್ಟೆ ಆದಂಗೆ ಅವನಿಗೆ ಅನುಭವ ಆಯ್ತು. ಅವನು ಪ್ರಶ್ನೆ ಹಾಕೊಳ್ಳೋಕೆ ಶುರು ಮಾಡ್ದ, ಎಚ್ಚರದಲ್ಲಿದ್ದ ಫಿಲಾಸಫರ್ ಕನಸಿನಲ್ಲಿ ಚಿಟ್ಟೆ ಆದ್ನ, ಅಥವಾ ಕನಸಿನಲ್ಲಿದ್ದ ಚಿಟ್ಟೆ ಎಚ್ಚರದಲ್ಲಿ ಫಿಲಾಸಫರ್ ಆದ್ನ ಅಂತ ಪ್ರಶ್ನೆ. ಹೇಗಿದೆ ನೋಡಿ. ಹಂಗೆ ನಮ್ಗೆ ಯಾವತ್ತಾದ್ರೂ ಹಂಗೆ ಯೋಚನೆ ಮಾಡಿದ್ದೀವ? ಆ ಥರ ಮಾಡಕ್ಕೆ ಬರೋದಿಲ್ಲ. ಅದೇ ಥರನೇ ಆ ಜಾನ್ಸನ್ ಕಥೆನೋ ಅವನಿಗೆ ಹೇಳೋದು ಹಾಗೆ. ತತ್ವ ಜಿಜ್ಞಾಸುವಾಗಿದ್ದ ತಾನು, ಅದು ಅವನಿಗೆ ಆ ಥರ ಪ್ರಶ್ನೆ ಬಂತಂತೆ ಎಂಬುದೇ ಅವನ ವಿಚಾರದ ವಿಷಯ. ಈ ಸಂಶಯವನ್ನು ಅವನು ಹೇಗೆ ಬಿಡಿಸ್ಕೋಬೇಕು? ಈ ಎರಡು ಅವಸ್ಥೆಗಳಲ್ಲಿ ಇರುವ ಜ್ಞಾತೃತ್ವವು ಒಂದೇ ಅಲ್ಲ. ನೋಡ್ರಿ ಹೇಗಿದೆ ಜ್ಞಾತೃತ್ವ. ಏನು ಮೂರ ನೀನು? ಎರಡಿದ್ದೀಯ ನೀನು? ಎಚ್ಚರದಲ್ಲಿ ಜನಕ ಮಹಾರಾಜ ಜ್ಞಾತೃತ್ವ ಅಥವಾ ಪ್ರಮಾತೃತ್ವ, ಕನಸಿನಲ್ಲಿ ಭಿಕ್ಷುಕ ಪ್ರಮಾತೃತ್ವ. ಬೇರೆ ಬೇರೆ ಆಗೋಯ್ತು. ಸಾಧ್ಯನಾ? ಎಲ್ಲಿ ಹೇಳ್ದೇನು? ನಾನು 3 ಅಂತ ಹೇಳಿ ನೋಡೋಣ. ಹೇಳಕ್ ಬರಲ್ಲ. ಬಟ್ ಅನುಭವದಲ್ಲಿ ಎಚ್ಚರದಲ್ಲಿ ಬೇರೆ, ಕನಸಿನಲ್ಲಿ ಬೇರೆ, ಹಿಂಗೆ ತೋರಿಸ್ತಾ ಇದೆಯಲ್ಲ. ಮತ್ತೆ ಇದನ್ನು ನೀನು ಯಾವ್ದು ಇದ್ರಲ್ಲಿ ನೀನು ಹೇಳ್ಬೇಕು? ಜನಕ ಮಹಾರಾಜ ಹೇಳಲ್ವಾ, ಏ ಸಚ್ಚೈ ಓ ಸಚ್ಚೈ, ಹಾಗೆ ನೀನು ಹೇಳ್ಬೇಕು ಯಾವ್ದು ನೀನು. ಎಚ್ಚರದ ಜನಕ ಮಹಾರಾಜನ ನೀನು ಅಂತ ಕರಿಬೇಕಾ, ಕನಸಿನಲ್ಲಿ ಭಿಕ್ಷುಕ ನೀನು ಅಂತ ಕರಿಬೇಕಾ? ಹೆಂಗಿದೆ ನೋಡಿ ಈ ಪ್ರಶ್ನೆ. ನಮ್ಗೆ ಯಾವತ್ತೂ ಆ ಥರ ಚಿಂತನೆ ಮಾಡೋಕ್ಕೆ ಬರಲ್ಲ. ಹಾಗೆ ಈಗ ನಾನು ಎಚ್ಚರವಾಗಿರ್ತೇನೆ ಎಂದು ಕನಸಿನಲ್ಲಿ ಭಾವನೆ ಇರುತ್ತದೆ. ಈಗಿನ ಶರೀರಾಂತರಿಗಳೇ ನಮಗೆ ಸ್ವಾಭಾವಿಕ ಸಂಬಂಧಿಸಿಕೊಳ್ಳುವುದರೆಂದು ಹೇಳುವುದರಲ್ಲಿ ಯಾವ ಹುರುಳಿದೆ? ಸ್ವಾಮಿ, ನಾನು ಎಚ್ಚರದ ಜನಕ ಮಹಾರಾಜ ಅಂತ ಅಂದ್ರೆ ನೋಡೋಣ, ಮತ್ತೆ ಕನಸಿನಲ್ಲಿ ಯಾಕೆ ಭಿಕ್ಷುಕ ಅಂತ ಇದ್ದೇನೆ ನೀನು ಕಿತ್ಕೊಂಡು ಆಯ್ತು ಅಂತ ಹೇಳ್ತಾರೆ. ಅಲ್ಲಿ ಏನಾಯ್ತು? ಪ್ರಮಾತೃತ್ವವು ನಮಗೆ ಸ್ವಭಾವವಲ್ಲ. ಇದು ಬೆಂಕಿಗೆ ಸುಡೋದು ಸ್ವಭಾವ ಹೇಗೋ ಹಾಗೆ ಹೇಳಕ್ ಬರಲ್ಲ ಅಂತ. ಇದನ್ನ ಗಾಢ ನಿದ್ರೆ ಅನುಭವದಲ್ಲಿ ನೋಡ್ಕೊಂಡಿದ್ದೀವಿ. ಸುಷುಪ್ತಿಯ ಅನುಭವ ಎಂಬುದು ನಮ್ಮೆಲ್ಲರಿಗೂ ಆಗತಕ್ಕದ್ದಷ್ಟೇ. ಕನಸಿನಲ್ಲಿ ತತ್ಕಾಲಕ್ಕೆ ಉಂಟಾದ ಪ್ರಮಾತೃತ್ವದ ಆಭಾಸವಾದರೂ ಇರುತ್ತೆ. ಕನಸಿನಲ್ಲಿ ಬೇರೆಯವನು ಇರ್ತಾನಲ್ವ ಅಂತ. ಕನಸಿನ ಕಾಲಕ್ಕೆ ನಮ್ಮದು ಯಾವುದೋ ಒಂದು ಬಗೆಯ ಕಾರ್ಯಕಾರಣ ಸಂಘಾತ ಇರುತ್ತೆ. ಕನಸಿನಲ್ಲೇ ಬೇರೆ ಕಾರ್ಯಕಾರಣ ಸಂಘಾತ, ಅಥವಾ ಪ್ರಪಂಚನೇ ಬೇರೆ, ಎಚ್ಚರದಲ್ಲೇ ಬೇರೆ, ಇವೆಲ್ಲ ಗೊತ್ತಿದೆ. ಆದರೆ ಸುಷುಪ್ತಿಯಲ್ಲಿ ಹೀಗಿಲ್ಲ. ಅಲ್ಲಿ ಯಾವುದೂ ಇಲ್ಲ.
ಅಂದ್ರೆ ಎಚ್ಚರದ ಪ್ರಪಂಚ ಆಗ್ಲಿ ಪ್ರಮಾತೃತ್ವ ಆಗ್ಲಿ ಅಲ್ಲಿಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಎಚ್ಚರದ್ದು ಇಲ್ಲ, ಕನಸಿಂದು ಯಾವುದೂ ಇಲ್ಲ. ಅಂಥ ಯಾತ್ರಿಂದ ಗೊತ್ತಾಯ್ತು ಅದೇ ನಿನ್ನ ನಿಜವಾದ ಸ್ವರೂಪನಪ್ಪ, ಅದಕ್ಕಿದ್ರ ಅಂಟಿಲ್ಲ ಅಂತ ಹೇಳ್ತಾ ಇರೋದು. ಹೀಗೆ ತತ್ವ ವಿಚಾರದಲ್ಲಿ ಮಗ್ನರಾಗಿರುವವರಿಗೆ ಇದು ಅಲ್ಪ ನಿದ್ರೆ ಬರಬಹುದು, ಆದರೆ ಸ್ವಲ್ಪ ತಲೆನಿದ್ರೆ. ಅರ್ಥಶಾಸ್ತ್ರ ಪ್ರಕಾರದ ಕೆಲವರಿಗೆ ನಿದ್ರೆ ಕೂಡ ಅಸ್ವಭಾವವೆಂದು ಅದನ್ನು ಆದಷ್ಟು ಈಗಿನವ್ರು ಏನ್ ಮಾಡ್ತಾರೆ, ಅಯ್ಯೋ ನಿದ್ದೆ ಅಂತಂದ್ರೆ ವೇಸ್ಟ್ ಸ್ವಾಮಿ, ಅಲ್ಲಿ ನಾವೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಆ ನಿದ್ದೆ ಕೂಡ ಬಿಟ್ಟು ಪ್ರಪಂಚದಲ್ಲಿ ಜ್ಞಾನಾರ್ಜನೆ ಮಾಡೋದು, ಹಣ ಸಂಪಾದನೆ ಮಾಡೋದರಲ್ಲಿ ವೇಸ್ಟ್ ಮಾಡ್ತಾ ಇರ್ತೀವಿ. ಸರಿಯಾಗಿ ವಿಚಾರ ಮಾಡಿದ್ರೆ ಗಾಢ ನಿದ್ರೆಯಲ್ಲಿ ಎಲ್ಲ ಬ್ಯಾಟ್ರಿ ಚಾರ್ಜ್ ಆಗ್ಬಿಡುತ್ತೆ, ಎಷ್ಟು ಖುಷಿಯಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ. 3 ದಿವಸ 2 ದಿವಸ ಕಂಟಿನ್ಯೂಸ್ ಆಗಿ ನಿದ್ದೆ ಬರ್ತಾ ಇದ್ರೆ ಅವ್ನು ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಸೈಕಿಕ್ ಪೇಷಂಟ್ ಆಗ್ಬಿಡ್ತಾರೆ. ಅಲ್ಲಿ ಏನಿದೆ ಸ್ವಾಮಿ ನಿದ್ದೆಯಲ್ಲಿ ಅಲ್ವಾ, ಲೆಕ್ಕ ಕೊಡ್ರೆ. ಹೀಗೆ ಸುಷುಪ್ತಿಯು ಸರ್ವದಾ ಪರಿತ್ಯಾಜ್ಯವೆಂಬುದಾಗಲಿ ಅಥವಾ ಅದನ್ನು ಬೇಡ ಅಂತ ಹೇಳುವನು ಯಾವನಿದ್ದಾನೆ ಅಲ್ವಾ. ಹಾಗೆ ಇನ್ನು ಅದು ನಿದ್ದೆ ಬರದೇ ಇದ್ರೆ ಡಾಕ್ಟರ್ ಹತ್ರ ಬಂದು 2 ನಿದ್ದೆ ಮಾತ್ರ ಕೊಡ್ರಿ ಅಂತ ಕೇಳೋದು ಇಲ್ವೇನೋ. ಆ ಅವಸ್ಥೆಯಲ್ಲಿ ಒಂದು ವಿಲಕ್ಷಣವಾದ ಆನಂದ ಇದೆ ನಿದ್ದೆಯಲ್ಲಿ. ಎಂಥ ಪೇಷಂಟ್ ಕೂಡ ಅಲ್ಲಿ ನಿದ್ದೆ ಮಾಡಿಬಿಟ್ರೆ ಚೆನ್ನಾಗಿ ಬೆಳಿಗ್ಗೆ ಎದ್ರೆ ಅವನ ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳು ಆಕ್ಟಿವ್ ಆಗಿಬಿಟ್ಟಿರುತ್ತೆ, ಇಂದ್ರಿಯಗಳೆಲ್ಲ ಉಜ್ಜಿ ಪಾಲಿಶ್ ಮಾಡ್ದಂಗಾಗುತ್ತೆ, ಮನಸ್ಸು ಫ್ರೆಶ್ ಆಗಿರುತ್ತೆ, ಲವಲವಿಕೆಯಿಂದ ಕೂರುತ್ತೆ. ನಡೀರಿ ಏನು ಕೆಲಸ ಬೇಕಾದರೂ ಮಾಡೋಕ್ಕೆ ನಾವು ಅಂತೀವಲ್ಲ, ಆ ನಿದ್ದೆಯಲ್ಲಿ ಏನಾಗಿದ್ದೀವಿ, ನಿಜವಾದ ನಮ್ಮ ಆತ್ಮಸ್ವರೂಪದಲ್ಲಿರ್ತೀವಿ ಅನ್ನೋದೇ ಹೇಳ್ತಾ ಇದ್ದೇವೆ. ನಿದ್ರೆ ಎಂಬುದು ಸ್ವಾಭಾವಿಕವಾಗಿರೋ ನಮ್ಮ ನಿಜವಾದ ಸ್ವರೂಪ. ಆದ್ದರಿಂದ ಈ ರೀತಿ ನಾವು ನಿಷ್ಪಕ್ಷವಾಗಿ ವಿಚಾರ ಮಾಡಿದ್ರೆ ಪ್ರಮಾತೃತ್ವ ಅಂದರೆ ಈ ಶರೀರಕ್ಕೆಲ್ಲ ಆಧಾರ ಅಸ್ತಿತ್ವ ಅನ್ನೋದು ಏನು ಹೇಳ್ತೀವೋ ಅದು ನಿಜವಾಗ್ಲೂ ಇಲ್ಲ, ಹುಡುಕಿದ್ರೆ ಸಿಗೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿಗೆ ನಿಲ್ಲಿಸಿರ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ